ಕಾಯುವ ಗಂಡವನ್ನು ಕುಡಿಯುವ ಕತ್ತಿಯನ್ನು ಮರೆಸುವ ಬಾರ ಕರಿಯ ಬೇಗನೆ ಕೂಡಿ ಮಸಣ ಕಾಯುವ ಏನೋ ಲೇ ನಾನು ನಮ್ಮೂರ್ಗೆ ಹೋಗಿದ್ದೆ ಕಣೋ ನೀನೆಲ್ಲ ಹೋಗಿದ್ದೆ ಬೇಗನೆ ಕೂಡಿ ಮಸಣ ಕಾಯುವ ಆಳಾಗ ಹೋಗಿದ್ದೆ ಕೆಲ್ಸ ಇಲ್ಲ ಅಂತವಾ ನನ್ ಮಗ ಬಂದು ನೀನ್ ಈ ಕಡಿಕೆ ಬಂದು ಕಾಯಿ ಹಣ್ಣು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲೋಯ್ತಿ ಅಂತ ನಾನು ಕೇಳ್ತಾ ಇದ್ದೀಯಲ್ಲೋ ಹೌದೇನು ಮತ್ತೆ ಇನ್ಯಾರೋ ಎತ್ಕೊಂಡು ಹೋದ್ರು ಲೇ ನಾನಿಲ್ಲ ಕಣಲೇ ನಾನು ಊರ್ಗ್ ಹೋಗಿದ್ದೆ ಲೇ ನೋಡಲೇ ನಿಂದಿಡ್ಲಾ ಲೇ ನಿಂದು ಅಲ್ಲ ನಂದು ಅಲ್ಲ ಯಾರೋ ಪಾಠ ಆಗವನೆ ನೀನು ಅಲ್ಲಿ ಕೂತ್ಕೋ ನಾನು ಅಲ್ಲಿ ಕೂತ್ಕೋತೀನಿ ಕೂತ್ಕೋ ಟೈಮ್ ಇದ್ರೆ ಮಾಡುವ ಈ ಮಸಾಣಕ್ಕೆ ಪದೇ ಪದೇ ಬಂದರೆ ಈ ಮಸಾಣವನ್ನು ಕಾಯುವಂತ ಆಳು ನನ್ನನ್ನು ಸುಮ್ಮನೆ ಬಿಡ್ಬಿಡಿ ಇರಲಿ ಈ ದಿವಸವು ಈ ಪ್ರಸಾದವನ್ನು ತೆಗೆದುಕೊಂಡು ಹೋಗುತ್ತೇನೆ ಯಾರಲ್ಲ ಇದು ಎತ್ಕೊಂಡು ಹೋಯ್ತಾರ ಏನ್ ಮೇಡಮ್ ಇವನ್ನ ಹೇಳಿರಯ್ಯ ಏನ್ ಹೊಡಿಬೇಡ ಅಂತ ಹೇಳು ಹೊಡಿಬೇಡ ಅಂತೀಯಲು ಹೊಡಿಬೇಡ ಅಂತೀಯಲು ಬರಲೇ ಹೊಡಿದಲ್ಲ ಏನ್ ಮಾಡ್ತಾರ ಬಾರಯ್ಯೋ ಮಸಣೆ ನಿಮ್ಮ ಅಪ್ಪಂದ ಅನ್ಕೊಂಡಿದ್ಯಾ ಈ ಹಸುವಂತ ಹಳದಾರದೆ ಈ ಸೌದೆ ಮಿನಿಟ್ ಪದಾರ್ಥ ಯಾರು ಕೇಳು ಒಳಗೆ ಬಂದ ಸ್ವಾಮಿ ಹಸುವಿಗೆ ಹಾಲನ್ನು ಕೇಳುತ್ತಿಲ್ಲ ಸ್ವಾಮಿ ಲೇ ಕರಿಯ ನೀನಕ್ಕಲ್ಲ ಇವರೆಲ್ಲ ರೂಢಿ ಮಾಡಿರೋದು ನಾನೆಲ್ಲ ಕಣಲಿ ಬಾ ಅಂತ ಹೇಳ್ತೀನಿ ನಾನು ಯಾರು ಗೊತ್ತು ಹೆಂಗನಾಗ್ಲಿ ಇವನ್ನ ತಗೊಂಡೋಗ್ಬಿಟ್ಟು ರಾಜರು ಕೊಟ್ಬಿಡಣ ಬಾ ರಾಜರಿಗೆ ನೀರೋವಾರು ಕರಿ ಕುರಿ ಅದರೊಳಗೊಂದು ಬಿಳಿ ಕುರಿ ನೀರೋವಾರು ಕರಿ ಕುರಿ ಅದರೊಳಗೊಂದು ಬಿಳಿ ಕುರಿ ಒಂದೇ ಒಂದು ಟಗರ್ ಮರಿ ಒಂದೇ ಒಂದು ಟಗರ್ ಮರಿ ಲಕ್ಕ ಬಾರೋ ಲಕ್ಕಿ ಬಾರೆ ಲೆಕ್ಕ ಹಾಕಿ ನೋಡೋಣ ಲಕ್ಕ ಬಾರೋ ಲಕ್ಕಿ ಬಾರೆ ಲೆಕ್ಕ ಹಾಕಿ ನೋಡೋಣ ಅಬ್ಬಬ್ಬಾ ಈ ವಯಸ್ಸಾದ್ಮೇಲೆ ಈ ಹಾಳಾದ ಜನ್ಮ ಬದುಕಿರ್ಬಾರ್ದು ಮಾಸ್ಟ್ರೆ ಇರ್ಲಿ ಈ ಕುರಿಗಳು ಬೇರೆ ನೆಗದು ಹೋಯ್ತವೆ ಇನ್ಲು ಕುರಿ ಮುಂದ್ಕಾಕಿ ಮುಂದ್ಲು ಕುರಿ ಹಿಂದ್ಕಾಕಿ ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ ಬಾಲ 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 ಬಾರೋ 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 ನನ್ನನ್ನು ಬಿಟ್ಟು ಬಿಡಿ ಸ್ವಾಮಿ ಬಿಟ್ಬಿಡ್ಬೇಕಂತಲ್ಲ ಕರಿಯಾ ಓ ಕರಿಯ ಕಂಕಾಳ ಏನ್ರು ಅದು ನಿಮ್ ಗಲಾಟೆ ಏನಿಲ್ಲ ಇಲ್ಲಿ ನಾನು ನನ್ನ ಹೆಂಡ್ರು ಮಾತಾಡ್ಕೊಂಡ್ ಕೂತಿದೀವಿ ಏನೋ ಈ ಮುಂಡೆ ಮಕ್ಳು ಏನೋ ಮಾಡ್ತಾವ್ರಲ್ಲಪ್ಪ ದೊಡ್ಡ ಸಾಧನೆನಪ್ಪ ಯಾರಿಗೋ ಹಿಡ್ಕೊಂಡು ಹೊಡಿತಾವ್ರಲ್ಲೋ ದೇವ್ರೆ ಲೋ ಬರ್ರೋ ಇಲ್ಲಿ ಕರಿಯ ಯಾರಲ್ಲ ಇದು ಎಲ್ಲ ಒಳ್ಳೆ ಬೆಳಗಾಗವಲ್ಲ ನೀವು ನೋಡಿದ್ರೆ ಎಣ ತಿನ್ನೋ ರಾಕ್ಷಸರಾಗಿದ್ದೀರಾ ಬಡಪಾಗಿ ಹಿಡ್ಕೊಂಡು ಹೊಡಿತಾ ಇದ್ರಲ್ಲ ಯಾಕ್ರಪ್ಪ ಅಲ್ಲ ಕಣ್ಣು ಕರ್ಕೊಂಡ್ ಬರ್ರ ಇಲ್ಲಿ ನಾನೊಬ್ಬ ಹಿರಿಯ ಇದ್ದೀನಿ ತೀರ್ಮಾನ ಮಾಡ್ತೀನಿ ಹೊಡಿಬೇಕೋ ಬ್ಯಾಡವೋ ಬರ್ರ ಇಲ್ಲಿ ನೋಡಿ ನನ್ ಮಗ ಅವನಲ್ಲ ಇವನು ಸರಿ ಇಲ್ಲ ಇವನು ನೀನ್ ಬಾ ಇಲ್ಲಿ ನಾನು ಅವನಿಗಿನ್ನ ಕೆಟ್ಟ ನನ್ ಮಗ ಹಂಗಲ್ಲ ಅವ್ನು ಏನ್ ಮಾಡೋನು ಏನ್ ಕೊಡಿತಾ ಇದ್ದೀರಪ್ಪ ಏನ್ ಮಾಡೋನಪ್ಪ ಇವನು 4 kg ಚಿನ್ನ ಕದ್ದವನ್ ಕೊಡ್ತ್ಯಾ ಲೇ ಅವ್ನು ನೋಡಿದ್ರೆ ಕದಿ ಅಂತಾರ ಕಾಣ್ತಾ ಇಲ್ಲ ಲೇ ಸುಮ್ಮನೆ ತುಡ ಬಜ್ಜಲ್ಲಿ ಬಾರ ಇಲ್ಲಿ ತೂರಪ್ಪಜ್ಜನ್ ನೋಡಿದ್ಯಾ ತೂರಪ್ಪಜ್ಜನ್ ದೊಣ್ಣೆ ನೋಡಿದ್ಯಾ ಬೈಲಿ ಬೈಲ ಬಿಡು ಬೈಲಿ ಬರ್ಲಿ ಏನ್ ತೂರಪ್ಪಜ್ಜ ಚೆನ್ನಾಗೆ ಮಾಡ್ಗುತ್ತಾನೆ ಅದೇನ್ ಮಾಡೋನು ಅಲ್ಲ ಕಂಡ್ರಲ್ಲೋ ಸಂಜೆ ಆದ್ರೆ ನಿಮ್ ಓದಿರ್ ನಂತ ಕೇಳ್ವೇನ್ರು ಲೇ
ನಿಮ್ಮ ಅಪ್ಪದಿರ್ ಕುಡ್ಕೊಂಬಂದ್ ಗಲಾಟೆ ಮಾಡಿದಾಗ ನಿಮ್ಮ ಮೌದಿರ್ ನ್ಯಾಯ ತೀರ್ಮಾನ ಮಾಡಕ್ ನಾನು ಕರೀತಾರೆ. ಹಂಗೆ ಹೇಳು. ಮತ್ ನಿಮ್ ನ್ಯಾಯ ಏನು ತೀರ್ಮಾನ ಮಾಡ್ತೀನಿ ಹೇಳ್ರು. ತೂರಪ್ಪಜ ನ್ಯಾಯ ತೀರ್ಮಾನ ಮಾಡಿ ಎಲ್ಲ ಬೆಳಗಾವದ. ಕಿತ್ತೊಂದ್ ಮನೆ ಕರೆಕ್ಟಾಗಿ ಹೇಳಲ್ಲ ಏನಾಯ್ತು ಅಂತವ. ಏನ್ ಹೇಳಣ ಲೇ ತೂರಪ್ಪಜ? ಏನ್ ಹೇಳಲ್ಲ ಯಾರು? ನಿಮ್ ತಾತ್ತಿರ್ ಮುತ್ತಾತ್ತಿರ್ ಕಾಲದಿಂದ ನೀವೇ ಅಲ್ವೇನ್ರು? ತಾತ್ತಿರೆಲ್ಲ ಹೋದ್ಮೇಲೆ ನೀವೇ ಅಲ್ವೇನ್ರು? ನಾವು ಮತ್ತೆ ಏನ್ ನಾವು ಮತ್ತೆ ನನ್ನ ಮಗನೇ ಅವ್ರು ಸತ್ತೋದ್ಮೇಲೆ ಅಲ್ಲ ನೀವೇ ಅಲ್ವೇನ್ರು? ನಾವೇ ಅಲ್ಲ. ಹೌದು. ಇಷ್ಟು ನನ್ನ ವಯಸ್ಸಿಗೆ ಮರ್ಯಾದೆ ಕೂಡ ಅಲ್ವೇನ್ಲ ಇಲ್ವೇನ್ಲ? ನಿಂಗೆ ವಯಸ್ಸಾಯ್ತಾ? ನಂಗೆ ಆಗಿಲ್ವಲ್ಲ. ಆಯ್ತದ ಇವಂಗೂ ಆಗಿಲ್ವಲ್ಲ. ಕರೆ ಲೇ ಬಾರಪ್ಪ ಇಲ್ಲಿ. ಏನು ನಾನ್ ತೀರ್ಮಾನ ಮಾಡ್ತೀನಿ. ವಯಸ್ಸಾಯ್ತು ಅಲ್ಲೇ ಏನ್ ಕದ್ದವನು ಅವನು? ಏನ್ ಕದ್ದವನ? ಅದೇ ಇಲ್ಲಿ ಬಟ್ಟೆ ಅಕ್ಕಿ ದುಡ್ಡು ಆಮೇಲೆ ಎಣ್ಣೆ ಇಲ್ವೇನಲ್ಲಿ ಕಿತ್ತೋದಾನೆ. ಎಣ್ಣೆ ಮಾಡಿದ್ರೆ ಅದನ್ನು ಕದ್ದಿ. ಅದುವೇ. ಈಗ ಆಯ್ತು ಅವ್ನ ಏನ್ ಕದ್ದವನಿ ಅಂತ ನಾನು ಕೇಳ್ತೀನಿ ಬಿಡ್ರು. ಲೋ ಯಪ್ಪನೆ ಬರಲೇ ಕಾಪಾಡಿ ಬಾರಪ್ಪ ಇಲ್ಲಿ. ಲೇ ನೀನ್ ಬಿಡ ನೀನು ಆಕಡೆ ಲೇ ಅವ್ನ್ ಸರಿ ಇಲ್ಲ ನೀನ್ ಬರ. ನಾನು ನಿನ್ಗೊಂದು ಮಾಡೋದಿಲ್ಲ. ಬರ ಬಿಡು. ಲೋ ಬಿಡು ಬಿಡು. ಲೇ ಕರಿಯ ನನ್ನ ಕರಿತಾರ. ಲೋ ಯಪ್ಪನೆ ಏನೋ ಇವ್ರು ಮಶಾನದಲ್ಲಿ ಕಾಯಿ ಬಟ್ಟೆ ದುಡ್ಡು ಎಲ್ಲ ತಗೊಂಡಿದೆ ನಿಜವೇನಪ್ಪ? ಹೌದು ತಾತ. ವಾತ ಅಲ್ಲ ಕಣಲೆ ತಾತ. ಲೇ ಹೊಟ್ಟೆ ಯಾರನ್ನು ಬಿಟ್ಟಿದ್ದಲ್ಲ ಕಣ. ವಾತ ತಾತ ಏನೋ ಹಸುವಾಗಿದೆ ತಿನ್ಕೊಂಬಿಟ್ಟು ತಗೊಂಡು ಇನ್ನೊಂದ್ಸಲ ಈ ಕಡೆ ಬರ್ದೇ ಇರೋ ತರ ನಾನು ಹೇಳ್ತೀನಿ ಹೋಗ್ರಪ್ಪ. ಲೇ ಇಷ್ಟೆಲ್ಲ ಆದ್ಮೇಲೆ ಬರ್ದಲೇ ಇದ್ದ ನಿಂಗೆ ಹೇಳ್ದಲ್ಲೇ ನಿಂಗೆ ಕಳ್ಳ ನನ್ನ ಮಗ ನೀನು ಸೇರ್ಸ್ ಬಂದು ಕದ್ಕೊಂಡಾಗ್ಬಿಟ್ರಿ. ನಾನು ಹೇಳ್ತೀನಿ ಮಾತಾಡಲ್ಲ ತಾತ ನೋಡ್ರ ಅಯ್ಯೋ ಅನ್ಸಕ್ಕಲ್ಲ. ಅಯ್ಯೋ ಅನಿಸ್ತಾರ ಕಾಣಲ್ಲ. ಅಯ್ಯೋ ಅನಿಸ್ತದೆ. ಅಲ್ಲ ಕಾಣೋಕ್ರೆ ಹೋಗಿ ಹೋಗಿ ಈ ಮಶಾಣ ಕಾಯೋ ದೂತ್ರ ಹತ್ರ ಬಂದು ಕದ್ಕೊಂತಿದ್ಯಲ್ಲಪ್ಪ. ಅಂತದ್ದೇನಪ್ಪ ಬಂದಿತ್ತು ನಿನಗೆ? ಹೆಚ್ಚಿರುವ ಪದಾರ್ಥಗಳು ಎತ್ಕೊಂಡು ತಿಂದಿಲ್ಲ ತಾತ. ಹಸು ಅನ್ನೋದು ಯಾರನ್ನೂ ಬಿಟ್ಟಿದ್ದಲ್ಲ. ನೋಡು ಈ ಸುತ್ತಮುತ್ತಲ ಹಳ್ಳಿ ವಿಶಾಲವಾಗಿದೆ. ಎಲ್ಲಾರ ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡು. ಈ ನನ್ನ ಮಕ್ಳಂತಕ್ಕೂ ಬರ್ಬೇಡಪ್ಪ. ಹಾಗೆ ಆಗ್ಲಿ ತಾತ. ನೋಡು ಓಕೆ ಈ ಕಡೆ ಅಂತೂ ಬರ್ಬೇಡ. ದೇವ್ರು ನೀನ್ ಕಾಪಾಡ್ಲಿ. ಅವರು ತಗೊಳಪ್ಪ ಎಲ್ಲಾರ ಭಿಕ್ಷಾಟನೆ ಮಾಡ್ಕೊಂಡು ಜೋಕೆ ಇನ್ನೊಂದ್ಸಲ ಈ ಕಡೆ ಬರ್ಬಾರ್ದಪ್ಪ. ದೇವ್ರು ನೀನ್ ಕಾಪಾಡ್ಲಿ. ನಾನೇ
ಭಿಕ್ಷಮ ನೀಡಿರಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಕುರುಚಲ ಸಿಂಹಾಸನವ ಬರದಿನ ಏರ್ವೆ ಬರದಿನ ಏರ್ವೆ ಬರದಿನ ಏರ್ವೆ ಕುರುಚಲ ಸಿಂಹಾಸನವ ಬರದಿನ ಏರ್ವೆ ಬರದಿನ ಏರ್ವೆ ಬರದಿನ ಏರ್ವೆ ಸಂತೋಷ ಸಾಮ್ರಾಜ್ಯ ಈ ಯೌವನ ಇಲ್ಲ ಇನ್ನು ಸಂತೋಷ ಸಾಮ್ರಾಜ್ಯ ಈ ಯೌವನ ಹರಿಯ ಕೃಪೆಯಿಂದ ನಾನು ಧರಣಿಯ ನಾಳ್ವೆ ಹರಿಯ ಕೃಪೆಯಿಂದ ನಾನು ಧರಣಿಯ ನಾಳ್ವೆ ಗುರುಜಲ ಸಿಂಹಾಸನವ ಬರದಿನ ಏರ್ವೆ ಬರದಿನ ನೇರ್ವೆ ಬರದಿನ ನೇರ್ವೆ ಮಂತ್ರಿ ಪರಮ ಫಲ ಇರುದು ಚಲ ಹರಿಯ ವರವನು ಪರಮ ಫಲ ಇರುದು ಚಲ ಹರಿಯ ವರವನು ಹರಿಯ ಕೃಪೆಯಿಂದ ನಾನು ಧರಣಿಯ ನಾಡ್ವೆ ಹರಿಯ ಕೃಪೆಯಿಂದ ನಾನು ಧರಣಿಯ ನಾಡ್ವೆ ಗುರುಚಲ ಸಿಂಹಾಸನವ ಧರಣಿಯ ನಾಡ್ವೆ ಬರದಿನ ನೇರ್ವೆ ಬರದಿನ ನೇರ್ವೆ ಮಂತ್ರಿ ಸೈನ್ಯಾಧೀಶರೇ ಭುಜಬಲ ಸೌಖ್ಯದ ಕಾಲಚರಿತ ಸಾಮ್ರಾಜ್ಯವ ಮೆರವ ಕಾಲಚರಿತ ಸಾಮ್ರಾಜ್ಯವ ಮೆರವ ವಿರುದ್ಧದ ದೊರೆಯಳು ಸುಖದಲ್ಲಿ ಬಾಳೆ ವಿರುದ್ಧದ ದೊರೆಯಳು ಸುಖದಲ್ಲಿ ಬಾಳೆ ವಿರುದ್ಧದ ದೊರೆಯಳು ಸುಖದಲ್ಲಿ ಬಾಳ್ವೆ ವಿರುದ್ಧದ ದೊರೆಯಳು ಸುಖದಲ್ಲಿ ಬಾಳ್ವೆ ಭುಜಬಲ 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 ಶೌರ್ಯದಿ ಮೆರೆಯುತ್ತ ಎನ್ನಗೆ ಸಮಾನರಾರ್ಯರು ದರೆಯೊಳಗೆ ಅತಿ ಮಧುರ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಲ್ಲದೆ ಹರಿಯ ನಾಮಸ್ಮರಣೆಯಲ್ಲಿ ಇರುವರೆ ಎಂಬುದನ್ನು ಈ ರಾಜಸ್ಥಾನದಲ್ಲಿ ತಿಳಿಸುವಂತರಾಗಿ ಹಿಂಗೆ ತಿರುಗಿಸಕ್ಕೆ ಆ ಕೂರ್ಲು ಮೇಲೆ ಎತ್ತ ಕೂರ್ಲು ಇದು ಸುರಕೊಲೆ ಸಕೇಳೋ ಪೇಳೈ ಸುರರ ಪರಿಯ ವಿವರದಿಂದ ಮಹಾಪ್ರಭು ಸೈನ್ಯಾಧೀಶ ಸುರಕೊಲೆ ಸಕೇಳೋ ಪೇಳೈ ಸುರರ ಪರಿಯ ವಿವರದಿಂದ ಹರಿಯಾದ ನದಿ ಹರಿಯಾದ ನದಿ ನಿರತರಾಗೆ ಹರಿಯಾದ ನದಿ ನಿರತರಾಗೆ ಪರಿಪರಿಯ ಪೂಜೆ ಗೈವರು ಪುಲೇಸ ಕೇಳೋ ಪೇಳೈ ಸುರರ ಪರಿಯ ವಿವರದಿಂದ ಮಹಾಪ್ರಭು ಮಂತ್ರಿ ದೇವಾನು ದೇವತೆಗಳು ಲೋಕ ಕಲ್ಯಾಣ ನಿರತರಾಗಿ ಹರಿಹರ ಬ್ರಹ್ಮಾದಿ ದೇವತೆಗಳನ್ನು ಭಜಿಸುತ್ತಾ ಪ್ರಜೆಗಳೆಲ್ಲರೂ ಸೌಖ್ಯದಿಂದರು. ಅದು ಅಲ್ಲದೆ ಭೂಲೋಕ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು. ಮತ್ತೇನು ರಾಜೇಂದ್ರ? ಭಲ ಭಲ ಮಂತ್ರಿ,
ನಿನ್ನಂತ ಚಾಣಾಕ್ಷನಾದ ಮಂತ್ರಿಯು ಎನ್ನ ರಾಜ್ಯದಲ್ಲಿರುವಾಗ ಎನಗೂ ಮತ್ತು ಎನ್ನ ರಾಜ್ಯಕ್ಕೂ ಕುಂದು ಕೊರತೆಗಳೆಂದರೇನು? ನೀವಿನ್ನು ನಿಮ್ಮ ಪೀಠವನ್ನು ಅಲಂಕರಿಸುವಂತರಾಗಿ. ಅಪ್ಪಣೆ ಮಹೇಂದ್ರ. ಸೈನ್ಯಾಧೀಶನೇ. ಪೆಳು ಸೈನಿಕ ಸೈನ್ಯದ ವಿವಾರ, ಪೆಳು ಸೈನಿಕ ಪೆಳು ಸೈನಿಕ ಸೈನ್ಯದ ವಿವಾರ, ಪೆಳು ಸೈನಿಕ ಶತ್ರು ಸೈನಿಕರೆಲ್ಲ ಕಪ್ಪ ಕಾಣಿಕೆಗಳ, ಶತ್ರು ಸೈನಿಕರೆಲ್ಲ ಕಪ್ಪ ಕಾಣಿಕೆಗಳ ತಂದೋಪಿಸುತ್ತಿಹರೆ, ತಂದೋಪಿಸುತ್ತಿಹರೆ ಬಿಟ್ಟರಂತೆ ಬಾಳ್ವರು. ಪೆಳು ಸೈನಿಕ ಸೈನ್ಯದ ವಿವಾರ, ಪೆಳು ಸೈನಿಕ ಸೈನ್ಯಾಧೀಶನೇ. ಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿ ಸಂತೈಸುತ್ತಿರುವೆಂದು ಇಲ್ಲಿ ಮರವಾಚದ ತಿಳಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ಕಳಿಸಿದೆ ಚಂಡರಿಪೆ ಮಂಡಗಳ ಕಳಿಸಿದೆ ಇರುವುದು ಎಮ್ಮೆಯ ಸೈನ್ಯ. ಪರರಾಜನಂ ಸಾಧಿಸಿ ಪರರಾಜನಂ ಸಾಧಿಸಿ ಹೇಳುತ್ತಿರುವುದು ಎಮ್ಮೆಯ ಸೈನ್ಯ. ಎಮ್ಮ ಸೈನ್ಯವ ಕಂಡ ಮಾತ್ರದಿ, ಎಮ್ಮ ಸೈನ್ಯವ ಕಂಡ ಮಾತ್ರದಿ ಕಳಗಡ ನಡುವುದು ಪರಸೈನ್ಯ, ಕಳಗಡ ನಡುವುದು ಪರಸೈನ್ಯ. ಮೋಸ ಮಾಡಿದ ಪಾಪಿಗಳನ್ನು ನಿಂತಲ್ಲದೆಯಾತಿ ಇಳುವೆನು, ಮೋಸ ಮಾಡಿದ ಪಾಪಿಗಳನ್ನು ನಿಂತಲ್ಲದೆಯಾತಿ ಇಳುವೆನು. ಎಮ್ಮ ಸೈನ್ಯವ ಕಂಡ ಮಾತ್ರದಿ, ಎಮ್ಮ ಸೈನ್ಯವ ಕಂಡ ಮಾತ್ರದಿ ಗಡಗಡ ನಡುವುದು ಪರಸೈನ್ಯ, ಗಡಗಡ ನಡುವುದು ಪರಸೈನ್ಯ, ಗಡಗಡ ನಡುವುದು ಪರಸೈನ್ಯ. ಆ ಪ್ರಭು, ಅಮ್ಮ ಸೈನ್ಯವನ್ನು ಕಂಡರೆ ಪರರ ಸೈನ್ಯವು ಗಡಗಡ ನಡುವಂತೆ ಮಾಡುವುದು. ಅದು ಅಲ್ಲದೆ ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳನ್ನು ತಂದಪ್ಪಿಸುವಂತೆ ಮಾಡುವುದು ಹತ್ತೇನ ಪಡೆ. ಬಲೆ ಸೈನ್ಯಾಧೀಶನೇ, ನಿನ್ನಂತ ವೀರನಂತ ಸೈನ್ಯಾಧೀಶ ಬರುವಾಗ ಎನಗೂ ಮತ್ತು ಇನ್ನು ರಾಜ್ಯಕ್ಕೂ ಭಯವಿನಲ್ಲಿ. ನೀವಿನ್ನು ನೀವು ಪೀಠವನ್ನು ಅಲಂಕರಿಸುವಂತರಾಗಿ. ಅಪ್ಪಳೆ ಮಹಾಪ್ರಭು. ಮಂತ್ರ ಸೈನ್ಯಾಧೀಶರೇ. ಮಹಾಪ್ರಭು. ಯಾರು ಸಮರು ಎನಗೆ ಇದರ ಯಾರು ಸಮರು ಎನಗೆ. ಮಂತ್ರ ಸೈನ್ಯಾಧೀಶ. ಮಹಾಪ್ರಭು. ಯಾರು ಸಮರು ಎನಗೆ ಇದರ ಯಾರು ಸಮರು ಎನಗೆ. ಧೀರ ಧೀರರು ಗಣಗುಣ ನೆನೆಸಿ, ಧೀರ ಧೀರರು ಗಣಗುಣ ನೆನೆಸಿ ಕಾಲಚರಿತ ಸಾಮ್ರಾಜ್ಯವ ಮೆರವ, ಕಾಲಚರಿತ ಸಾಮ್ರಾಜ್ಯವ ಮೆರವ ವಿರುದ್ಧದ ಧರೆಯಳು ಸುಖದಲ್ಲಿ ಬಾಳ್ವೆ, ವಿರುದ್ಧದ ಧರೆಯಳು ಸುಖದಲ್ಲಿ ಬಾಳ್ವೆ, ವಿರುದ್ಧದ ಧರೆಯಳು ಸುಖದಲ್ಲಿ ಬಾಳ್ವೆ, ವಿರುದ್ಧದ ಧರೆಯಳು ಸುಖದಲ್ಲಿ ಬಾಳ್ವೆ. ಯಾರು ಸಮರು ಎನಗೆ ಇದರ ಯಾರು ಸಮರು ಎನಗೆ. ಮಂತ್ರಿ ಸೈನ್ಯ ಧೀರ್ವರ ಬಲಗೆ, ಮಂತ್ರಿ
ಮಂತ್ರಿ ಸೈನ್ಯ ವೀರವರ ಬಲದಿ ಹರಿಕೃಪೆಯಿಂದಲೇ ಧರಣಿಯ ನಾಳ್ವೆ ಹರಿಕೃಪೆಯಿಂದಲೇ ಧರಣಿಯ ನಾಳ್ವೆ ಪರಮ ಸಂಭ್ರಮದಿಂದಲೇ ನಾನು ಪರಮ ಸಂಭ್ರಮದಿಂದಲೇ ನಾನು ಪರಿಪರಿ ವಿಧಗಳು ಸುಖದಲ್ಲಿ ಬಾಗೆ ಮಂತ್ರಿ ಸೈನ್ಯ ಪರಿಪರಿ ವಿಧಗಳು ಸುಖದಲ್ಲಿ ಬಾಗೆ ಯಾರು ಸಮರು ಎನಗೆ ಇದರ ಯೋಳು ಯಾರು ಸಮರು ಎನಗೆ ಮಂತ್ರಿ ಸೈನ್ಯಾಧೀಶರೇ ಪ್ರಭು ನಿಮ್ಮಂತ ಚಾಣಾಕ್ಷನಾದ್ರ ಮಂತ್ರಿಯು ವೀರನಂತ ಸೈನ್ಯಾಧೀಶನಿರುವಾಗ ಎನಗೂ ಮತ್ತು ಎನ್ನ ರಾಜ್ಯಕ್ಕೂ ಕುಂದು ಕೊರತೆಗಳೆಂದರೇನು ನೀವಿನ್ನು ನಿಮ್ಮ ಪೀಠವನ್ನು ಅಲಂಕರಿಸುವಂತರಾಗಿ ಅಪ್ಪಣೆ ಮಹಾಪ್ರಭು ಸೈನ್ಯಾಧೀಶರೇ ಪ್ರಭು ನಿಮ್ಮನ್ನು ಉಚಿತ ಕಾಲದಲ್ಲಿ ಬರಹೇಳುತ್ತೇನೆ ನೀವಿನ್ನು ಸೈನ್ಯವನ್ನು ಸಂತೈಸಿರಿ ಅಪ್ಪಣೆ ಮಹಾಪ್ರಭು ಮಂತ್ರಿ ಮಹಾಪ್ರಭು ನಮ್ಮ ಪರಮ ವೈರಿಯಾದ ಸತ್ಯವ್ರತ ಮಹಾರಾಜನು ನಮ್ಮ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಬಂದಿದ್ದೇ ಆದರೆ ಏನು ಮಾಡುವುದು ಮಂತ್ರಿ ಮಹಾಪ್ರಭು ಕಳಿಂಗ ರಾಜ್ಯವನ್ನು ಪರಿಪಾಲಿಸುತ್ತಿರುವ ಸತ್ಯರಥ ಮಹಾರಾಜರು ಎಲ್ಲೋ ತನ್ನ ಹೆಂಡತಿಯೊಂದಿಗೆ ರಾತ್ರೋರಾತ್ರಿ ಎಲ್ಲೋ ಹೊರಟು ಹೋಗಿದ್ರು ಮಹಾಪ್ರಭು ಓ ಆ ನಮ್ಮ ಪರಮ ವೈರಿಯಾದ ಸತ್ಯವ್ರತ ಮಹಾರಾಜನು ಅರ್ಧರಾತ್ರಿಯ ಸಮಯದಲ್ಲಿ ಪತ್ನಿಯನ್ನು ಕರೆದುಕೊಂಡು ಎಲ್ಲಿಯೋ ಹೊರಟು ಹೋಗಿರುವುದು ಮಹಾಪ್ರಭು ಬಲೆ ಇದು ಆ ಕಳಿಂಗ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಇದು ತಕ್ಕ ಸಮಯವಾಗಿರುವುದು ಮಂತ್ರಿ ಮಹಾಪ್ರಭು ಅಲ್ಲಿರೋ ಭೂಮಿಯ ಪರಮನಾರಿಯರು ಬಲ್ಲಿರ ಭೂಮಿಯ ಸಮನಾರ್ಯಾರು ಬಾಪು ಬಾಪು ಬಲು ಶೂರರು ಬಾಪು ಬಾಪು ಬಲು ಶೂರರು ಬಾಪು ಬಾಪು ಬಲು ಶೂರರು ಮಂತ್ರಿ ಮಹಾಪ್ರಭು ಪರಮದಲ್ಲಿಯ ಪ್ರಿಯಮ ಶಕ್ತಿಯ ಪ್ರಮದಲ್ಲಿಯ ಪ್ರಿಯಮ ಶಕ್ತಿಯ ವರವಂ ಪಡೆಯುತ್ತ ಪ್ರಬಲತು ಎನ್ನುತ್ತೆ ಪರಮದೊಳ್ಳೆಯ ಪ್ರಿಯ ಶಕ್ತಿಯ ವರವಂ ಪಡೆಯುತ್ತೆ ಪ್ರಬಲನು ಎನ್ನುತ್ತೆ ಬಾಪು ಬಾಪು ಬಲು ಶೂರರು ಬಾಪು ಬಾಪು ಬಲು ಶೂರರು ಬಾಪು ಬಾಪು ಬಲು ಶೂರರು ಹಿಡಿದು ಪಿಡಿದು ಕೈ ಸರವನ್ನು ಮಾಡಿ ಹಿಡಿದು ಪಿಡಿದು ಕೈ ಸೆರವನ್ನು ಮಾಡಿ ಕಳಿಂಗ ರಾಜ್ಯವ ಸಾಧಿಸಿ ಬರುವೆ ಕಳಿಂಗ ರಾಜ್ಯವ ಸಾಧಿಸಿ ಬರುವೆ ಬಲ್ಲಿರ ಭೂಮಿಯ ಸಮನಾರ್ಯರು ಬಲ್ಲಿರ ಭೂಮಿಯ ಸಮನಾರ್ಯರು ಬಾಪು ಬಾಪು ಬಲು ಶೂರರು ಬಾಪು ಬಾಪು ಬಲು ಶೂರರು ಬಾಪು ಬಾಪು ಬಲು ಶೂರರು ಮಂತ್ರಿ ಮಹಾಪ್ರಭು ಇನ್ನು ಸೈನ್ಯಕ್ಕೆ ಸಿದ್ಧಪಡಿಸುವಂತರಾಗಿ ಅಪ್ಪಣೆ ಮಹಾಪ್ರಭು ದಯಾಸಾಗರ ಪ್ರಭು ದೇವ ದೇವ ದಯಾಸಾಗರ ಚಿತ ಪುಣ್ಯತೆ ಕಯ ಮಿಕೆ ಕರುಣಾದಿಂದಲೇ ಪಾಲಿಸೋ ದೇವ ಮರವೋಕೆ ಎಂಬ ಕರುಣಿಸೋ ದೇವ ದಯಾಸಾಗರ ಪ್ರಭು ದೇವ ದೇವ ದಯಾಸಾಗರ ಚಿತಾ ಪುಣ್ಯತೆ ಕಯ ಮಿಗೆ ಚಿತಾ ಪುಣ್ಯತೆ ಕಯ ಮಿಗೆ ಮರವೋಕೆ ಎಂಬ ಕರುಣಿಸ ದೇವ ದಯಾಸಾಗರ ಪ್ರಭು ದೇವ ದೇವ ದಯಾಸಾಗರ ಯಾರಲ್ಲಿ ನಮ್ಮ ಅರಮನೆಯಲ್ಲಿ ಗೊಬ್ಬಚಾರವನ್ನು ಬರಮಾಡಿ ಹಯ ಗೊಬ್ಬಚಾರನೇ ನಿಮಗೆ ಮಂಗಳಹಾಲಿ ಮೇಲೆ ಹೇಳಿ
ಹಯ ಗೋಪಚಾರನೆ, ನಿಮ್ಮನ್ನು ಇಷ್ಟು ಜಾಗ್ರತೆಯಿಂದಲೂ ಕರೆಸಲು ಕಾರಣವೇನೆಂದರೆ ನಮ್ಮ ರಾಜ ದಂಪತಿಗಳಿಬ್ಬರು ಒಬ್ಬರಿಗೂ ತಿಳಿದಂತೆ ಎಲ್ಲಿಯೂ ಹೊರಟು ಹೋಗಿರುವರು. ಆದ್ದರಿಂದ ನೀವು ವನಗಿರಿ ಪರ್ವತ ತಡಾಕದಲ್ಲಿ ಇದ್ದರೂ ಹುಡುಕಿ ತರುವಂತರಾಗಿರಿ. ಎಂತ ಪೊರೆಯ ನಂದು ಅರಸನಿಲ್ಲದ ರಾಜ್ಯವನ್ನ ಪರಮಾತ್ಮ ಅಂತೋ ಪೀತನ ಕಾಯೋ ನಮ್ಮನ್ನ ಕಂತೋ ಪೀತನ ಕಾಯೋ ನಮ್ಮನ್ನ ಅರಸನಿಲ್ಲದ ರಾಜವನ್ನ ಎಂತ ಪೊರೆಯ ನಾನು ಅರಸನಿಲ್ಲದ ರಾಜವನ್ನ ಪರಮಾತ್ಮ ಹೇಳಿರೀಗ ಪುರದ ಜನರೇ, ಹೇಳಿರೀಗ ಪುರದ ಜನರೇ ಪುರದ ವಾರ್ತೆಯನ್ನ ಎಂತ ಪೊರೆಯ ನಾನು ಅರಸನಿಲ್ಲದ ರಾಜ್ಯವನ್ನು ಆಹಾ ಗೋಪಚಾರ ಓದುವನು ಇನ್ನೂ ಬಾರಲಿಲ್ಲವಲ್ಲ ಪರಮಾತ್ಮ. ಏನೇನು ಆ ಬರಬರ ದೇಶವನ್ನು ಆಳುವಂತ ದುಷ್ಟಿದುಮ್ರಾಜರು ನಮ್ಮ ಮೇಲೆ ಯುದ್ಧ ಮಾಡಲು ಬರುವನೆ. ಬರಲಿ, ನಾನು ಆತನನ್ನು ಸಂಹಾರ ಮಾಡದಿದ್ದರೆ ಈ ಕಳಿಂಗನಗರದ ಸತ್ರತ ಮಹಾರಾಜರ ಮಂತ್ರಿ ಎಂದು ಭಾವಿಸಬೇಡಿ. ಎಲ್ಲ ಮಂತ್ರಿ, ಯುದ್ಧಕ್ಕೆ ಸಿದ್ಧನಾಗು. ಕ್ಷೇಮದಿಂದ ಬೇರೆ ಯುದ್ಧಕ್ಕೆ ಸಿದ್ಧನಾಗು. ನಿಮಗೆ ಯಾವ ಯಾವ ಯುದ್ಧ ಬರುವುದು? ನನಗೆ ಮಲ್ಲ ಯುದ್ಧ ಬರುವುದು. ಆಗಲಿ, ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಸರನೆ ಬನ್ನಿ ಸರನೆ ಬನ್ನಿ ಗುರುಳ ನನ್ನ ಯುದ್ಧ ರಂಗಕ್ಕೆ, ತೋರು ನಿನ್ನ ಶೌರ್ಯವನ್ನು ನಾನು ನೋಡುವೆ. ಸರನೆ ಬನ್ನಿ ಗುರುಳ ನನ್ನ ಯುದ್ಧ ರಂಗಕ್ಕೆ, ತೋರು ನಿನ್ನ ಶೌರ್ಯವನ್ನು ನಾನು ನೋಡುವೆ. ಸರನೆ ಬನ್ನಿ ದುರುಳನರೆ ಬರಲಿ ಸಮರಕ್ಕೆ, ಕರೆದು ನಿಮ್ಮ ಶಿರಗಳನ್ನು ಹರಿಸಬಲ್ಲೆ ಹರಿಸಬಲ್ಲೆ ಹರಿಸಬಲ್ಲೆ. ನಿಲ್ಲು ನಿಲ್ಲು ನೀಚ ನೀನು ಎಲ್ಲಿ ಹೋಗುವೆ, ನಿಲ್ಲು ನಿಲ್ಲು ನೀಚ ನೀನು ಎಲ್ಲಿ ಹೋಗುವೆ, ಉಲ್ಲಾಸದಿಂದ ನಿನ್ನ ಇಲ್ಲ ಕೊಲ್ಲುವೆ. ಕ್ಷೇಮದಿಂದ ಉಲ್ಲಾಸದಿಂದ ನಿನ್ನ ಇಲ್ಲ ಕೊಲ್ಲುವೆ. ಹೆತ್ತಕ್ಕಿಂತ ಮಾತುಗೇರೆ ಮಾತನಾಡುವೆ, ಪ್ರೀತಿಯಿಂದ ರೇತಕ್ಕಿಂತ ತೋಳ ತೊಳಬೇರೆ, ಪ್ರೀತಿಯಿಂದ ರೇತಕ್ಕಿಂತ ತೋಳ ತೊಳಬೇರೆ. ಕ್ಷೇಮದಿಂದ ಬೇರೆ ಯುದ್ಧಕ್ಕೆ ನಿಲ್ಲುವನಾಗು. ಪರಮಾತ್ಮ, ಕಳಿಂಗ ನಗರವು ಇಂದಿಗೆ ತಬ್ಬಲೆ ಎತ್ತಲ್ಲ ಪರಮಾತ್ಮ. ಮಂತ್ರಿ, ಮಹಾಪ್ರಭು, ಈತನನ್ನು ಸೆರೆ ಹಿಡಿದದ್ದಾಯಿತು. ಈತನನ್ನು ಮುಳ್ಳಿನ ತಂತಿಗಳಲ್ಲಿ ಬಂಧಿಸಿ ಉಕ್ಕಿನ ಪಂಜರದಲ್ಲಿಟ್ಟು ಅನ್ನ ಆಹಾರಗಳನ್ನು ನೀಡುತ್ತಾ ಈ ರಾಜ್ಯವನ್ನು ಸಂತೈಸುತ್ತಿರೋ. ನಾನಿನ್ನು ಹೋಗಿ ಬರುತ್ತೇನೆ. ಅಪ್ಪಣೆ ಮಹಾಪ್ರಭು. ಜಯಿಸಿದ್ದೇಪುರ ವೀರರೇ, ಜಯಿಸಿದ್ದೇಪುರ ವೀರರೇ, ಕುರುಕುಲೇಶ ವಿನಾಶದೊಳಿಗಲೇ ಜಯಿಸಿದ್ದೇಪುರ ವೀರರೇ. ಭೂತಾಳ ಕಾತಾಳ ನಿರಂತರ, ಭೂತಾಳ ಕಾತಾಳ ನಿರಂತರ, ಪುರವನ್ನು ಜಯಿಸಿದ ಬಲೆ ಬಲೆ, ಪುರವನ್ನು ಜಯಿಸಿದ ಬಲೆ ಬಲೆ, ಜಯಿಸಿದ್ದೇಪುರ ವೀರರೇ, ಕುರುಕುಲೇಶ ವಿನಾಶದೊಳಿಗಲೇ ಜಯಿಸಿದ್ದೇಪುರ ವೀರರೇ, ಜಯಿಸಿದ್ದೇಪುರ ವೀರರೇ, ಜಯಿಸಿದ್ದೇಪುರ ವೀರರೇ.
ಸುತ ಕವಣ್ಣ ಅಲ್ಲಾರು ದಿನವಣ್ಣ ಸುಡಬೆಂಬ ಸೋತು ಕೌಬಾಗೆ ಪಡಿಸು ಗುಣವ ಪರಿಹರಿಸು ರಮಣ ಅಣ್ಣ ಅಣ್ಣಯ್ಯ ಅಣ್ಣ ಸೋದರಿ, ನಿಮ್ಮ ಮನೆಯ ಅನ್ನದ ಋಣವು ನಮಗೆ ಬಹಳ ಬಾಸುತ್ತಿರುವುದು. ಆದ್ದರಿಂದ ನನ್ನನ್ನು ನನ್ನ ಕುಮಾರನನ್ನು ಯಾರಿಗಾದರೂ ಮಾರಿ ನೀವು ಸಾಕಿ ಸೆಲುವಿದ ಋಣವನ್ನು ತೀರಿಸಿಕೊಳ್ಳಿ ಅಣ್ಣ. ಅಮ್ಮ, ನಾವು ಮಾಡಿದ ತಪ್ಪಾದ ತಾಯಿ, ನಮ್ಮನ್ನು ಬಿಟ್ಟು ಹೋಗಲು ಕಾರಣವೇನು ತಾಯಿ? ಒಂದಲ್ಲ ಒಂದು ದಿನ ನನ್ನ ಪತಿಯನ್ನು ಹುಡುಕಿಕೊಂಡು ಹೋಗುವುದು ಅಲ್ಲವಣ್ಣ. ಆದ್ದರಿಂದ ನನ್ನನ್ನು ನನ್ನ ಕುಮಾರನನ್ನು ಯಾರಿಗಾದರೂ ಮಾರಿ ನೀವು ಸಾಕಿ ಸೆಲುವಿದ ಋಣವನ್ನು ತೀರಿಸಿಕೊಳ್ಳಿ. ರೀ ಅಮ್ಮ, ನನ್ನಿಂದ ಏನಾದ್ರೂ ತಪ್ಪಾಯ್ತು ಅಂತ ಕೇಳ್ದಲ್ಲ, ಕೇಳು. ನಿಮ್ಮ ಔರಾಣೆಗೂ ನಾನೇನು ಮಾಡಿಲ್ಲ. ಅವಳಿಂದ ತಪ್ಪಾಗಿದೆ ತಾಯಿ. ಅದಕ್ಕೆ ಅವರದು ಯಾವ ಅಪರಾಧವೂ ಇಲ್ಲ ಅಣ್ಣ. ನಾ ಮಾಡಿದ ಗ್ರಾಚಾರ ಫಲದಿಂದ ಈ ರೀತಿ ಭಾವಿಸುತ್ತಿರುವುದು. ಅಮ್ಮ, ನಿನ್ನ ಇಷ್ಟದಂತೆಲ್ಲ ತಾಯಿ. ಅಲ್ಲ ರೀ, ಇಷ್ಟು ವರ್ಷ ಸಾಕಿ ಸಲ್ವಿ ಹಿಂಗೆ ಹೇಳ್ತಾವ್ರಲ್ಲ, ಇವರು ಏನ್ ಮಾಡೋದು? ಇವ್ರು ಹೇಳ್ದಂಗೆ ಮಾಡೋಣ ನಡಿ. ನಮ್ಮ ತಾಯಿಯವರು ಹೇಳಿದಂತೆ ನಮ್ಮನ್ನು ಯಾರಿಗಾದರೂ ಮಾರಿ ನೀವು ಸಾಕಿಸಲೇ ಇದ್ದ ಋಣವನ್ನು ಪರಿಹರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇವೆ ತಾತ ಮಾತೆಯವರೇ. ಏನ್ರಿ ಮಗನು ಹಿಂಗ್ ಹೇಳ್ತಾ ಐತೆ? ಈ ಸುಕುಮಾರ ಹೇಳಿದ ವಚನ ಕೇಳಿದೆಯಾ? ನಾನು ಕೇಳಿಸ್ಕೊಂಡೆ, ಬೇಸರ ಆಯ್ತಾ ಇದೆ. ಏನ್ ಮಾಡುವ? ಇವರಿಬ್ಬರನ್ನು ಯಾವ್ದಾದ್ರು ಪಟ್ಟಣಕ್ಕೆ ಮಾರಿ ಈ ನಮ್ಮ ಋಣವನ್ನು ತಿಳಿಸಿಕೊಳ್ಳೋಣ, ನಡೆಯ ಹೋಗೋಣ. ಹಾಗೆ ಆಗ್ಲಿ ಮಾವ. ಅಣ್ಣ, ಅಮ್ಮ, ಹೋಗುವ ಮಾರ್ಗದಲ್ಲಿ ಒಂದು ದೇವಾಲಯ ಇರುವುದು, ಅಲ್ಲಿ ಸರ್ವರು ಪೂಜಿಸಿ ಮುಂದಕ್ಕೆ ಹೋಗೋಣ. ಅಮ್ಮ, ನೀ ಇಷ್ಟ ಆದಲ್ಲಿ ನಡೆಯತಾಯಿ ಹೋಗೋಣ. ಹಾಗೆ ಆಗಲಿ. ಸ್ವಾಮಿ, ದೇವಸ್ಥಾನದ ಬಳಿಯಲ್ಲಿ ಯಾರೋ ಯಾಚಕರು ಭಿಕ್ಷಾಂದೇಹಿ ಎಂದು ಕೂಗುತ್ತಿರುವರು. ಅವರಿಗೆ ಏನು ಭಿಕ್ಷೆಯನ್ನು ಕೊಡೋಣ ತಾಯಿ? ದೇವರ ದರ್ಶನ ಮಾಡುವುದರಿಂದ ಅರ್ಚಕರು ಪ್ರಸಾದವನ್ನು ಕೊಟ್ಟಿರುವ ಕುಮಾರ, ನಮ್ಮ ಪಾಲಿನ ಪ್ರಸಾದವನ್ನು ಅವರಿಗೆ ಕೊಡಕೊಂಡ ಆಗಬಹುದು ತಾಯಿ. ಪೂಜ್ಯರೇ, ಹಿಡಿಯಿರಿ, ಈ ಪ್ರಸಾದವನ್ನು ತಿಂದು ತೃಪ್ತಿ ಹೊಂದುವರಾಗಿ. ಮಗು, ಇಂಥ ಚಿಕ್ಕ ವಯಸ್ಸಿನಲ್ಲಿ ದಾನ ಧರ್ಮ ಮಾಡಬೇಕೆಂಬುದು ನಿನ್ನ ಮನಸ್ಸಿನಲ್ಲಿ ಬಂದಿರುವುದು ಕದ್ದ. ಹಾ, ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಿರಿ. ನಾನು ಇನ್ನು ಹೋಗಿ ಬರಲೇ ತಾಯಿ? ಹೋಗಿ ಬರೋರಾಗಿ ಪೂಜ್ಯ. ಭವತಿ ಭಿಕ್ಷಾಂದೇಹಿ.
ಮಾರುವೇನು ತಂಗಿಯನ್ನ ಕೊಂಡುಕೊಳ್ಳಿ ಸದ್ಧರ್ಮಶಾಲಿಗಳೇ, ಪುರ ನಿವಾಸಿಗಳೇ, ಈ ನನ್ನ ತಂಗಿಯನ್ನು ಮಾರಲು ಬಂದಿರುವನು. ಯಾರಾದ್ರೂ ಇದ್ದರೆ ತೆಗೆದುಕೊಂಡು ಪುಣ್ಯವನ್ನು ಕಟ್ಟಿಕೊಳ್ಳೋರಾಗಿ. ಅಮ್ಮ, ಈ ಪಟ್ಟಣದಲ್ಲಿ ಯಾರು ಕಾಣುತ್ತಿಲ್ಲ, ಮುಂದಿನ ಪಟ್ಟಣಕ್ಕೆ ಹೋಗೋಣ ನಡೆ. ಹಾಗೆ ಆಗಲಿ ಅಣ್ಣ. ನನ್ನ ತಂಗಿ ಕಳ್ಳಿಯಲ್ಲ, ಎನ್ನ ತಂಗಿ ಕೊಳ್ಳಿಯಲ್ಲ. ನನ್ನ ತಂಗಿ ಕಳ್ಳಿಯಲ್ಲ, ಎನ್ನ ತಂಗಿ ಕೊಳ್ಳಿಯಲ್ಲ. ಸಾಕಲೆನಗೆ ಸಾಧ್ಯವಿಲ್ಲದೆ ಮಾರುವೇನು ತಂಗಿಯಲ್ಲ. ಸಾಕಲೆನಗೆ ಸಾಧ್ಯವಿಲ್ಲದೆ ಮಾರುವೇನು ತಂಗಿಯಲ್ಲ. ಮಾರುವೇನು ತಂಗಿಯ ಕೊಂಡುಕೊಳ್ಳಿ ಪುರದ ಜನರೇ, 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 ಜನರೇ. ಪುರ ನಿವಾಸಿಗಳೇ, ಸದ್ಧರ್ಮಶಾಲಿಗಳೇ, ಈ ನನ್ನ ತಂಗಿಯಮ್ಮನ್ನು ಮಾರಲು ಬಂದಿರುವೆನು. ಯಾರಾದರಿದ್ದರೆ ತೆಗೆದುಕೊಂಡು ಪುಣ್ಯವನ್ನು ಕಟ್ಟಿಕೊಳ್ಳೋರಾಗಿ. ಅಯ್ಯ, ದರಿದ್ರ ಬಂದಿದ್ದೀರನಲೇ ಸಾಕಲು ಸಾಧ್ಯವಿಲ್ಲದೆ ಇವರಿಬ್ಬರನ್ನು ಮಾರುವೆನಯ್ಯ. ಎಷ್ಟು ವರಗಳನ್ನು ಕೊಟ್ಟರೆ ನಿನ್ನ ತಂಗಿಯನ್ನು ಕೊಡ್ತೀಯಪ್ಪ? ಅಯ್ಯ, 100 ವರವನ್ನು ಕೊಟ್ಟರೆ ಕೊಡುವೆನಯ್ಯ. ನಿನ್ನ ತಂಗಿ 100 ವರಗಳನ್ನು ಕೊಟ್ಟರೆ ಯಾವ ಯಾವ ಕೆಲಸಗಳನ್ನು ಮಾಡ್ತಾಳಪ್ಪ? ನನ್ನ ತಂಗಿಯನ್ನು ಕೇಳಿ ತಿಳ್ಕೊಳಯ್ಯ. ನೋಡಮ್ಮ, ನಿಮ್ಮ ಅಣ್ಣ 100 ವರಗಳನ್ನು ಕೇಳುತ್ತಿದ್ದಾನೆ. ನಿಮ್ಮ ಅಣ್ಣನಿಗೆ 100 ವರಗಳನ್ನು ಕೊಟ್ಟರೆ ನೀವು ಯಾವ ಯಾವ ಕೆಲಸವನ್ನು ಮಾಡ್ತೀಯಮ್ಮ? ಪೂಜ್ಯರಿ, ನಿಮ್ಮ ಮನೆಯಲ್ಲಿ ಪಾತ್ರೆಯನ್ನು ತೊಳೆದು ಕೊಡುತ್ತೇನೆ, ಬಟ್ಟೆಯನ್ನು ಒಗೆದು ಕೊಡುತ್ತೇನೆ. ನೀವು ಹೇಳಿದ ಕೆಲಸ ಕಾರ್ಯಗಳನ್ನು ಸದ್ಯವಿಸಿ ನಡೆಸಿಕೊಡುವೆನು ಪೂಜ್ಯರಿ. ನೋಡಪ್ಪ, ನಿನ್ನ ತಂಗಿ ಮಾಡುವ 3 ಕೆಲಸಗಳಿಗೆ 100 ವರಗಳನ್ನು ಕೊಡಲಾಗುವುದಿಲ್ಲ. ನಾನು ಕೊಡುವುದು 3 ವರ. ಕಳಿಸುವುದಾದ್ರೆ ಕಳಿಸು, ಇಲ್ಲದಾದ್ರೆ ಕರೆದುಕೊಂಡು ಹೋಗಪ್ಪ. ಅಮ್ಮ, ಈತನು ಸೀರೆ ಬಟ್ಟೆ ವ್ಯಾಪಾರದಿಂದ ಕಡಿಮೆ ಕೇಳುತ್ತೇನಲ್ಲಮ್ಮ, ಏನು ತಾಯಿ ಮಾಡುವುದು? ಅಣ್ಣ, ಹಣಕ್ಕಾಗಿ ನನ್ನನ್ನು ಋಣಪಾತಿಗಾಗಿ ಮಾಡಬೇಡಣ್ಣ. ಪೂಜ್ಯರು ಕೊಡುವ ಆ 3 ವರಗಳನ್ನು ತೆಗೆದುಕೊಂಡು ಹೋಗಿ ಸುಖದಿಂದ ಬಾಳಿರಣ್ಣ. ಹಾ ಪರಮಾತ್ಮನು ನಿಮ್ಮನ್ನು ಕಾಪಾಡುವ. ಅಮ್ಮ, ನಿನ್ನ ಇಷ್ಟದಂತೆ ಕೊಡಿಸುತ್ತಾಯಿ. ಹಾ 100 ವರಗಳನ್ನು ತೆಗೆದುಕೊಂಡು ಹೋಗುವೆನು. ಹಾಗೆ ಆಗಲಿ ಅಣ್ಣ. ಪೂಜ್ಯರಿ, ಎಲ್ಲಿ ಆ 3 ವರಗಳನ್ನು ಕೊಡುವ? ಹಾಗೆ ಆಗಲ್ಲಮ್ಮ, ನೀನು ಇಷ್ಟದಂತೆ ತಗೋ. ಇದು 1ನೇ ವರಹ, ಇದು 2ನೇ ವರಹ, ಇದು 3ನೇ ವರಹ. ಇದನ್ನು ನಿಮ್ಮ ಅಣ್ಣನಿಗೆ ಕೊಟ್ಟು ಬೇಗನೆ ಬರುವಾಗಮ್ಮ. ಹಾಗೆ ಆಗಲಿ ಪೂಜ್ಯರಿ. ಅಣ್ಣ, ಸೋದರಿ, ಈ ಹಣವನ್ನು ತೆಗೆದುಕೊಂಡು ಹೋಗಿ ಸುಖದಿಂದ ಬಾಳಿರಣ್ಣ. ಆ ಪರಮಾತ್ಮನು ನಿಮ್ಮನ್ನು ಕಾಪಾಡಿ ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಅಮ್ಮ, ನಿನಗೆ ಮಂಗಳವಾಲಿ ಹೇಳು ತಾಯಿ. ಆಡು ಅಡಂಗಿದ ಹೋಗಿ ಬರುವ. ಅಣ್ಣ, ಋಣಶೇಷ ತೀರಿತೆ ದೀನ ಜನ್ಮಾದಿ ಋಣಶೇಷ ತೀರಿತೆ ಹೋಗಿ ಬರುವೆನ ಅಣ್ಣ. ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಣ್ಣ. ಅಮ್ಮ,
ನಾವಿನ್ನೂ ಹೋಗಿ ಬರಬೇಕು. ನಿಮಗೆ ಮಂಗಳವಾಲಿ ನಡೆಯುತ್ತಾಯೇ ಹೋಗೋಣ. ಅಣ್ಣನವರಿಗೆ ನಮಸ್ಕರಿಸು ಕಂದ. ಬನ್ನಿಯಮ್ಮ ಬೇಗ. ಸುಕುಮಾರ, ನಿಮಗೆ ಮಂಗಳವಾಲಿ ಮೇಲೇಳು ಸುಕುಮಾರ. ಆಹಾ, ನನ್ನ ಸೌಭಾಗ್ಯ ಲಕ್ಷ್ಮಿಯು ನನ್ನ ಕೈ ಬಿಟ್ಟು ಹೋಗಿದ್ದಳು. ನನಗೆ ಇಂದಿನ ಕಳ್ಳತನವೇ ಪ್ರಾಪ್ತಿಯಾಗಿಂದ ಕಾಣುತ್ತಿರುವುದು. ಲೋ ತಿಂಡಿ ಪೋತ ದಂಡಪಾಲ, ಏನ್ ಮಾಡ್ತಾ ಇದೀಯೋ? ಇಡ್ಲಿ ತಿಂತಾಂಡೇನು ನಾನ? ಏನ್ ಮಾಡ್ತಾ ಇದೀಯಪ್ಪ? ಇಡ್ಲಿ ತಾಗ್ತಾಂಡೇನು ನೀನು? ತಾಗ್ತಾ ಉಂಡಾರ ಏಮ್ನಾ? ಇಡ್ಲಿನ ಲೇ ದೊಂಗನ ಕುಡ್ಕ, ಇಡ್ಲಿ ತಾಗಲ್ಲ ಕಣೋ, ಇಡ್ಲಿ ತಿನ್ಬೇಕು. ಸುಮ್ಮನೆ ನೀನು 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 ಕಾಫಿ ತಿಂತಾಂಡ. ಕಾಫಿ ತಿಂತಾನಂತೆ, ಇಡ್ಲಿ ಕುಡಿತಾನಂತೆ. ಎಂಥ ದಡ್ಡನ್ ಮಗನಪ್ಪ ಇವನು. ಲೋ ನಿನಗೋಸ್ಕರ ದೋಸೆ ತಂದಿದ್ದೀನಿ, ದೋಸೆ ಬಾರೋ. ಏನು ದೋಸೆ ತಂದಿದ್ಯಾ? ಸ್ನಾನ ಮಾಡ್ದೇನೋ? ಸ್ನಾನ ಮಾಡಿ ನೀರು ಕುಡ್ದು ಇವಾಗ ಬಂದೆ. ಎಲ್ಲ ಮಾಡ್ತೀಯ ದಡ್ಡನ್ ಮಗ ನೀನು. ಆನೆ ಹೊಟ್ಟೆಲ್ ಸೂಲಂಗಿ ಉಡ್ತಂಗ್ ಉಟ್ಬಿಡ್ತೀಯ. ಬಾರಪ್ಪ ಬೇಗ, ದಾಸಿ ತೆಗಿದೀನಿ. ಬಂದೀನಿ, ತಡಿ ಬೇಗ ಬರ್ತೀನಿ. ಆಗಲ್ಲ ತಿಂದಂತೆ ಅಯ್ಯ ಬರ್ತೀನಿ ತಾಳು ತಳೆಯ, ಅಯ್ಯೋ ಯಪ್ಪ ಬರ್ತೀನಿ ತಾಳು ತಳೆಯ, ಬರ್ತೀನಿ ಅಯ್ಯ ಬರ್ತೀನಿ, ಅಯ್ಯ ಬರ್ತೀನಿ ತಾಳು ತಳೆಯ, ಅಯ್ಯೋ ಯಪ್ಪ ಬರ್ತೀನಿ ತಾಳು ತಳೆಯ. ಆರು ಕಟ್ಟಿ ನೀರಿಗೆ, ನಾಲ್ಕು ನೀರಿಗೆ, ಆರು ಕಟ್ಟಿ ನೀರಿಗೆ, ನಾರಿವತ್ತು ನೀರಿಗೆ, ನಾರಿ ಹೋಗ ಯಪ್ಪ ನಾರಿ ಹೋಗ ಜಕ್ಕು ನಡಿ ಜಾರಿ ಬಿಡೆ. ಅಳ್ಳಕ್ಕೆ ಬರ್ತೀನಿ, ಅಯ್ಯ ಬರ್ತೀನಿ, ಅಯ್ಯ ಬರ್ತೀನಿ ತಾಳು ತಳೆಯ, ಅಯ್ಯೋ ಯಪ್ಪ ಬರ್ತೀನಿ ತಾಳು ತಳೆಯ. ಬಾಯಲ್ಲಿ ಬಣ್ಣ, ಕೈಯಲ್ಲಿ ಸುಣ್ಣ, ನಾನು ನಮ್ಮಪ್ಪ ಬಂದ. ಬಾಯಲ್ಲಿ ಬಣ್ಣ, ಕೈಯಲ್ಲಿ ಸುಣ್ಣ, ಗಡಮರಲ್ಲಿ ಯಪ್ಪ ಗಡಮರಲ್ಲಿ ನಿಂತುಕೊಂಡು ಮಾಡಿದ್ದಾಳೆ ಕಣ್ಣ. ಬರ್ತೀನಿ, ಅಯ್ಯ ಬರ್ತೀನಿ, ಅಯ್ಯ ಬರ್ತೀನಿ ತಾಳು ತಳೆಯ, ಅಯ್ಯೋ ಯಪ್ಪ ಬರ್ತೀನಿ ತಾಳು ತಳೆಯ. ಆರು ಕಸಿ ನೀರಿಗೆ, ನಾಲ್ಕು ನೀರಿಗೆ, ಆರು ಕಸಿ ನೀರಿಗೆ, ನಾಲ್ಕು ನೀರಿಗೆ, ನಾರಿ ಹೋಗೋ ಯಪ್ಪ, ನಾರಿ ಹೋಗೋ ಯಪ್ಪ, ನಾರಿ ಹೋಗ ಜೊತೆ ನಡಿ ಜಾರಿ ಬಿದೆ. ಅಳ್ಳಕ್ಕೆ ಬರ್ತೀನಿ, ಅಯ್ಯ ಬರ್ತೀನಿ, ಅಯ್ಯ ಬರ್ತೀನಿ ತಾಳು ತಳಪ್ಪ, ಅಯ್ಯೋ ಯಪ್ಪ ಬರ್ತೀನಿ ತಾಳು ತಳಪ್ಪ. ಸಾಕ ಅಪ್ಪ ಯಪ್ಪ, ನಮ್ಮಪ್ಪ ಬಂದ. ಟೈಮ್ ಬೇರೆ ಆಯ್ತು, ಜಾಸ್ತಿ ಆಡಂಗಿಲ್ಲ ಅಂತ ಮೇಸ್ಟ್ ಹೇಳೋರು. ಜಾಸ್ತಿ ಆಡಿದ್ರೆ ಹೊಡಿತಾರೆ. ಏನ್ ನಮ್ಮ ಅಪ್ಪನಿಲ್ಲ ಏರಿ ಮೇಲ ಯಾಕೋ? ಲೋ ಬಂಗಾರ ಬಾರೋ ಇಲ್ಲಿ. ಏನ್ ಬೇಕಪ್ಪ ನಿಮ್ಗೆ? ಅಪ್ಪ ಮುತ್ತು ಗೊತ್ತೀನಿ. ಮುತ್ತು ಬೇಡ ಕಣ, ಅಲ್ಲೂ ಜೀವ ನೀನು. ಮೈಸೂರು ಪಾಕ್ ಬೇಕಪ್ಪ. ಮುಖನಪ್ಪ ಇಳಿಯ. ನಮ್ಮ ಅಪ್ಪಂಗೆ ಮುದ್ದು ಕೊಟ್ಟ ತಕ್ಷಣ ಎಲ್ಲ ನಮ್ಮ ಅಪ್ಪ ತಣ್ಣಗಾಯ್ಬಿಟ್ಟ, ಮೈಗೂ ತಣ್ಣಗಾಯ್ಬಿಡ್ತು ಬಿಟ್ಟು. ನಮ್ಮ ಮೂವಿಂದ ಹೆಂಗ ಅವಳಿಗೆ ಏನ್ ಮಾಡ್ಬಿಟ್ಟು ಬಂದು ಅವಳಿಗೆ ಅಲ್ಲಿ ಜರ್ ಬಂದವು. ದೇವರೇ ಪರಮಾತ್ಮ, ನಮ್ಮವ್ವಗೆ ಏನೋ ಆಗ್ದಂಗಿರ್ಲಿ ಕಣಪ್ಪ. ಯಪ್ಪ ನಿಮ್ಮ ಅವನಿಗೆ ಹುಷಾರಿಲ್ಲ ಅಂತ ಒಬ್ಬ ಮನೆ ಕೆಲ್ಸಕ್ಕೋಸ್ಕರ ಒಬ್ಬ ದಾಸಿ ಕರ್ಕೊಂಬ ಅಂತ ಹೇಳಿದ್ಲು. ಏ ದೋಸೆ ತಂದಿದ್ದೀನಿ ಅಂದಲೇ ಯಾವಾಗ್ಲೂ ತಿನ್ನೋದ್ರಲ್ಲಿ ಇರ್ತೀಯಲ್ಲೋ ಯಪ್ಪ. ಏನಂತ ಉಟ್ಬಿಟ್ಟದ ಹೊಟ್ಟೆಲಿ? ನಿನ್ನ ಹೊಟ್ಟೆಲ್ಲ ನಮ್ಮ ಅವನ ಹೊಟ್ಟೆಲಿ, ಇವನ್ ಹೊಟ್ಟೆಲಿ ಬಿಟ್ಟು ಅದು ಗೊತ್ತಿರ್ಲೇ ಇಲ್ಲ. ಅಲ್ಲ ಕಣೋ, ಬಾರೋ ಇಲ್ಲಿ. ಯಪ್ಪ ಈ ದಾಸಿ ಕರ್ಕೊಂಡೋಗಿ. ಯಪ್ಪ ದಾಸಿ ಇರ್ಲಿ ಯಪ್ಪ, ನಂಗೂ ಒಂದು ಮಾಡ. ಏನಪ್ಪ? ನಂಗೂ ಒಂದು ಮಾಡಿ. ಏನು ಏನ್ ಹೇಳು ಬಂಗಾರ? ಯಾರು ಎಂತೆಂತರ್ನು ಮಾಡ್ಕೊಂಡವ್ರೆ, ನಂಗೂ ಒಂದು ಮಾಡ. ಏನಪ್ಪ? ಮದುವನ. ನಿನಗೂ ಮದುವೆ ಮಾಡಿ ನಾನೇ ನೋಡ್ಕೋಬೇಕಾಗತ್ತೆ ಕಣಲ್ಲೋ. ನಿನಗೆ ಬಿಟ್ಟಿ ಊಟ ಆಗ್ತಾ ಇದೀನಿ ಇವಾಗ. ಯಪ್ಪ ಹೇಳಪ್ಪ. ನೋಡಲ್ಲ ಬರ್ತಾರೆ. ಏನಂತಪ್ಪ? ನೀನು ಮದುವೆ ಮಾಡ್ಕೊಂಡಿಲ್ಲ,
ನಿಮ್ಮ ಅಪ್ಪನ ತರ ಒಂದು ಮಗ ಮಾಡಂತ. ನಿಮಗೆ ಮದುವೆ ಮಾಡಬೇಕು ಅಂದ್ರೆ ನಮ್ಮ ಬಾಳೆ ತೋಟನೆಲ್ಲ ಚೆನ್ನಾಗಿ ನೋಡ್ಕೊಂಡು ನೀನು ಒಳ್ಳೆ ಫಸಲು ತೆಗೆದು ನೀನು ಮದುವೆ ಮಾಡ್ತೀನಿ. ಅಪ್ಪ ನೀನೇನು ನೋಡಬೇಡ, ನೀನೇನು ನೋಡಬೇಡ, ನಾನು ನೋಡ್ಕೊಂಡಿದ್ದೀನಿ. ನೋಡ್ಕೊಂಡಿದೀಯಾ? ಈ ಮೂತಿಗೆ ಯಾರು ಹೆಣ್ ಕೊಡಲ್ಲ ಕಣೋ. ಎಲ್ಲೂ ಹೋಗಂಗಿಲ್ಲ, ನಮ್ಮ ಮನೆಯಲ್ಲೇ ಹೊಡಿ. ಯಾರಪ್ಪ? ಮೇಷ, ನಾನೆಲ್ಲೂ ಹೋಗಂಗಿಲ್ಲ, ನಮ್ಮ ಮನೆಯಲ್ಲೇ ಹೊಡಿ. ಯಾರು? ನಿಮ್ಮವ್ವ. ಏ ಗೋಪಾರ್ ನನ್ನ ಮಗನೇ, ಯಾರು? ನಮ್ಮವ್ವ ನಿನ್ಗೆ ಅಜ್ಜಿ ಅಲ್ವೇನೋ? ತಗೊಂಡ್ ಮಕ್ ಹೊಡೆದ್ ಬಿಡ್ತೀನಿ. ಬಡಿ ಅಂತ ಹೇಳಪ್ಪ. ನಮ್ಮವ್ವ ನಿಂಗೇನ ಆಗ್ಬೇಕು? ನಿಮ್ಮವ್ವ ನನ್ಗೇನಾಗ್ಬೇಕಾ? ನನಗೆ ಹೆಂಡತಿ ಆಗ್ಬೇಕು. ಹಂಗಾರೆ ನಿಮ್ಮವ್ವ ನಂಗೇನ ಆಗ್ಬೇಕು? ಹೆಂಗೈತೆ ಯಾವನವನು? ಅಲ್ಲ ರೇ, ಈ ದಡ್ಡನ ಮಗಂತ ಇವತ್ತೆಲ್ಲ ಎದ್ಕೊಂಡ್ಬಿಟ್ರೆ 1 kg ರಕ್ತ ಗುಬಕ್ಕಂತ ಕಕ್ಬಿಡ್ಬೇಕು. ಟೈಮ್ ಆಯ್ತದೆ. ನಾ ಹೆಂಗ್ ಟೈಮ್ ಆಗ್ಬಿಡ್ತದೆ? ನಂಗೆ ಮದುವೆ ಮಾಡ್ಬಿಟ್ಟು ಮಾತಾಡು. ಮದುವೆ ಮಾಡ್ತೀನಪ್ಪ ಬೆಳಿಗ್ಗೆ 8 ಗಂಟೆಗೆ, ಮಂಗಳಾರತಿ ಆದ್ಮೇಲೆ. ಎಲ್ಲ ಮಾಡವೆಲ್ಲ ಇಂಥ ಕೆಲಸ. ಮದುವೆ ಮಾಡ್ಕೊಂಡು ನಾನು ಇಷ್ಟದ ಮಾಡೋನು. ಈಗ ಜಾಸ್ತಿ ಬೇಡ, ಈ ದಾಸಿನ ಕರ್ಕೊಂಡೋಗಿ ನಿಮ್ಮ ಅವ್ನ್ಗೆ ಮನೆ ಕೆಲಸ ಮಾಡಕ್ ಬೇಕಂತ ಕರ್ಕೊಂಡೋಗ್ಬಿಡ. ಮಾಡ್ದೆಯಪ್ಪ? ನಿಮ್ಮ ಅಮ್ಮನ್ ನಾನೇನು ಮಾಡಿಲ್ಲಪ್ಪ. ಮತ್ತೆ ಇನ್ನೇನಾಯ್ತು? ಅಮ್ಮನಿಗೆಲ್ಲಪ್ಪ ಸಾಕು, ಮಾಡಲ್ವಲ್ಲ ಕೆಲಸ. ಜರ ಬಂದವ, ಅಮ್ಮನ ಕೈಲಿ ಆಗಲ್ಲ. ಜ್ವರ ಬಂದ್ಬಿಟ್ಟವಂತ. ಜರ ಬರಂಗ ಯಾಕೆ ಮಾಡ್ತೆ? ನಾನೇನು ಮಾಡಿಲ್ಲಪ್ಪ. ಸುಮ್ನೆ ಹೆಂಗ್ ಜರ ಬರ್ತವೆ? ನಾನೇನ್ ಮಾಡಕ್ಕಾಗತ್ತೋ ಈಗ? ಆಗಲ್ವಾ? ಆಗಲ್ಲ. ಅದಕ್ಕೆ ನಂಗೂ ಮದುವೆ ಮಾಡುವ. ಮಾಡ್ತೀನಿ. ಯಪ್ಪ ಹೇಳಪ್ಪ. ನಂಗು ಮದುವೆ ಮಾಡಿ ನೋಡು. 3 ವರ್ಷಕ್ಕೆ 3 ಮಕ್ಳು ಆಟ ಆಡ್ಸು. ಹೌದಾ? ಆಡ್ಸನ್ ಬಿಡು. ಯಪ್ಪ ನೀನ್ ಮಾತಾಡ್ಬೇಕಂತೆ. ಬರೋ ತಿಂಗಳು 32ನೇ ತಾರೀಕು ಮಾಡ್ತೀನಿ ಬಿಡ. 32ಕ್ಕೆ ಮಾಡ್ತೀನಿ. ಬೇಡ ಕಣಪ್ಪ, 35ಕ್ಕೆ ಮಾಡು. 38ಕ್ಕೆ ಮಾಡ್ತೀನಿ ಬಿಡ. ಆಯ್ತು, 38ಕ್ಕೆ. ಯಪ್ಪ ನೀನ್ ನನಗೆ 35ಕ್ಕೆ ನೀನು ನನಗೆ ಮದುವೆ ಮಾಡಿದ್ರೆ 36ನೇ ತಾರೀಕು ನೆಗದ್ ಬಿದ್ದೋಯ್ತೀಯಾ? ನಿನಗೆ ಮಡಿಕೆ ತಗೊಂಡು ಶರಣ ಹೆಂಗ್ ಗೋಯಿಂದು. ಅಲ್ಲ, ನಿನ್ನಂತ ಮಗ ಇದ್ರೆ ನನಗೆ ಮಡಿಕೆನೂ ಹೊಡಿತೀಯ, ಕೂಳ್ನು ಹಾಕ್ಬಿಡ್ತೀಯ. ಅವ್ರೆಲ್ಲ ಸೇರಿಸಿ ಲಾಸ್ಟ್ ನಿಂಗ್ ಗೋಯಿಂದು. ನನ್ನ ಗೋವಿಂದ ಅನ್ಸ್ಬಿಟ್ಟು ಲಾಡ್ ಹಂಚ್ಬಿಡ್ತೀವಿ ಎಲ್ಲಾರ್ಗು. ಮಡಿಕೆ ಡಮಾರ್ ಅಂತ ಟಕ ಟಕ ಅಂತ ಹೊಡೆದು ಬಿಡ್ತೀವಿ. ಯಪ್ಪ ಆಯ್ತು. ದೋಸೆ ತಂದಿದ್ದೀನಿ ನೋಡ. ಇವಾಗ ಬಾರಮ್ಮ ಇಲ್ಲೇ ದಾಸಿ ನೋಡು. ಈ ಅಮ್ಮ ದಾಸಿ ಈ ಕಡೆಗೆ ಬಾ. ಯಪ್ಪ ಈ ಕಡೆಗೆ ಬಾರೋ. ಲೋ, ಆ ಅಮ್ಮ ದಾಸಿ ಅಮ್ಮ. ಬಾರಮ್ಮ ಇಲ್ಲಿಗೆ. ಅಲ್ಲ ಯವ್ವ ಏನು ಸೌದೋಗ್ಬಿಡ್ತೀಯ ನೋಡು. ಪರಸ್ತ್ರೀಯರ್ ನಂಗೆಲ್ಲ ಕೆಟ್ಟದಾಗ ಮಾತಾಡ್ಸ್ಬಾರ್ದು, ಗೌರವ ಕೊಡ್ಬೇಕು ಹಿಂಗ್ಸರ್ಗೆ. ಈ ನಾನು ಪರಸ್ತ್ರೀ ಮನೆಗ್ ಬಂದಿರೋನ್ನೆಲ್ಲ ನಮ್ಮ ಪರಸ್ತ್ರೀ ಅನ್ನಲ್ಲ, ದಾರಿಲಿ ಹೋಗೋನ್ನೆಲ್ಲ ಪರಸ್ತ್ರೀ. ಯಪ್ಪ ಹೇಳಪ್ಪ. ಇವಳು ಮೂಗು ನೋಡ, ಒಂದು ಮುತ್ತು ಕೊಟ್ಬಿಡ. ನಾನು ಎಲ್ಲ ಕೆಟ್ಟ ದೃಷ್ಟಿಲಿ ನೋಡ್ಬಾರ್ದು. ನಾನ್ ನೋಡಲ್ಲ, ಮದುವೆ ಮಾಡಲ್ಲ ಆಮೇಲೆ. ಯಪ್ಪ ಏನ್ ಚೆನ್ನಾಗಿ ಯಪ್ಪ ಮೈಯೆಲ್ಲ ಹಂಗ ಗಮ ಗಮ ಬಿಸಿ ಆಗ್ಬಿಡ್ತು. ಆ ಎಮ್ಮನ್ ಮುಟ್ಟಿದ್ರೆ ನೀನ್ ಸುಟ್ಟೋಯ್ತಿ ಕಣೋ. ಸುಟ್ಟೋಯ್ತೀನ? ಹೌದು. ಓ ಯಪ್ಪ ಇವಾಗಲೇ ಹಾಕ್ಬಿಟ್ಟಾತೀನಿ ಮ್ಯಾಲೆ. ಯಾವ ನಮ್ಮ ಅಪ್ಪನ ಮೇಲೆ ಹಾಕೋನು? ಅಪ್ಪ ಹೆಣ್ಣು ಚೆನ್ನಾಗೈತಿ ಯಪ್ಪ, ನೋಡಕ್ ಚೆನ್ನಾಗ ಇದೇನಯ್ಯಪ್ಪ ಇದು ಅಂತ ನಂಗಾಕ್ ಬರಲ್ವಾ? ಓ ನನ್ನ ತಾಯಿ ಎಂಕಂತ ನೋಡು. ಯಪ್ಪ ಎಷ್ಟು ಕೊಟ್ಟಮ್ಮ? ಬರೀ 3 ವರ ಕಣೋ. 100 ಅಲ್ಲ 3 ವರಹ. 1 2 3 ಅದೆಲ್ಲ ನಿನ್ಗೇನ್ ಗೊತ್ತಾಯ್ತದೆ? ಪಡೆಯಕ್ ಬಂದಿದ್ಯಾ? ಮತ್ತೆ ಮನೆಗೆ ಹೋಗಲ್ಲ, ಅವಂಗೆ ಹೇಳ್ತೀನಿ. ಅವಂಗೆ ಹೇಳಿವಂತೆ ಈ ಅಮ್ಮನ್ ಕರ್ಕೊಂಡೋಗಿ ನಿಮ್ಮ ಅವ್ನ್ ತೋರ್ಸಪ್ಪ, ಕೆಲಸ ಮಾಡಿಸ್ಕೊಂತ ಹೇಳಪ್ಪ. ಇದಾವದಯ್ಯಪ್ಪ ತೋಟ. ಅದು ದಾಸಿಯ ಮಗ ಚತುರ. ದಾಸಿ ಮಗ ಚತುರನ? ಹೌದಪ್ಪ. ಯಪ್ಪ ಈ ಕರೆ ದೋಸೆಗೂ ಈ ಬಿಳೆ ಚಟ್ನಿಗೂ ಸೂಪರ್. ಇನ್ನೊಂದು ಬಿಟ್ರಿ ಇನ್ನೇನು ಗೊತ್ತಿಲ್ಲ ನಿನಗೆ. ದೋಸೆ ಚಟ್ನಿ ಎಲ್ಲ ಕಾಣೋ, ದಾಸಿ ದಾಕಿಳ್ಳಿ ದಾ ದಾಕಿಳ್ಳಿ ದಾಸಿ ದೋಸೆ ಬಾಯ್ ತಿರ್ಗಲ್ಲ. ದಾಸಿ ಅಂತ ನನಗೂ ಅವನಿಗೆ ಗೊತ್ತಾದೀಗ. ನಮ್ಮಪ್ಪ ಅಲ್ವಾ ಇವನಿಗೆ ತಾನೆ ನಾನು. ದಾಸಿ ಕಣಪ್ಪ, ದಾಸಿ
ದಾಸಿ ಮಗ ಛತ್ರ. ದಾಸಿ ಮಗ ಛತ್ರ. ಹ್ಮ್. ಯಪ್ಪ ದುಡ್ಡು ಕೊಟ್ಟಿದ್ಯೋ ಊಟಕ್ಕೆ ಎಷ್ಟು ಗೊತ್ತು ಮಾಡಿದ್ಯೋ? ಏನು ಅವ್ರಿಗೊಂದ ತಾಯಿ ಮಗ ಒಂದು ಅಚ್ಚೇರಕ್ಕಿ ಕೊಟ್ರು ಸಾಕಡು. ಯಪ್ಪ ನಮ್ಮ ಅಣ್ಣ ಹೇಳ್ತಾ ಇದ್ದ, ಅಚ್ಚೇರಕ್ಕಿ ಕುಣ್ಗಿಲ್ ಚಿಕ್ಕಿ ಬಂದರ್ಗಿಕ್ಕಿ ಲಾಸ್ಟ್ ಕೈ ನೆಕ್ಕಿ ಅಂತ. ನನ್ ಪರಿಸ್ಥಿತಿ ಹಂಗೆ ಮಾಡ್ಬಿಡ್ತು. ನಿನ್ಗೇನು ಬೇಕಾದಷ್ಟು ಬಿದ್ದಿದೆ, ತಂದಿರೋದೆಲ್ಲ ಇವ್ರಿಗೆ ಇಕ್ಬಿಟ್ಟು ಕುಣ್ಗಿಲ್ ಚಿಕ್ಕಿ ಮಾಡ್ಕೊಂಡ್ ನನ್ ಕಳಿಸ್ಬಿಟ್ರೆ ನಾನೇ ಬದುಕದ. ಯಪ್ಪ ಹೇಳಪ್ಪ. ಈ ಅಮ್ಮ ಅಮ್ಮನ ಕೊಡೋದು ಅಚ್ಚೇರಕ್ಕಿನಲ್ಲೇ ಆ ಮಗುಗೂ ಕೊಟ್ಕೋತಾಳೆ, ಕರ್ಕೊಂಡು ಹೋಗಲು. ಈಗ ನಾವ್ ಇನ್ನೂ ಸ್ವಲ್ಪ ಹೊತ್ತಿಲ್ಲ ನಿಂತ್ಕೊಂಡ್ರೆ ಅಕ್ಸ ಬಂದು ಹೊಡಿತಾನೆ, ಬೇಗ ಬಾ. ಅದೇ ಯಪ್ಪ ಹೇಳಪ್ಪ. ಅವನು ಹೊಡಿತಾನೆ ಅಂತ ನಿಂತ್ಕೊಂಡೆ ನೋಡ್ತಾವನೆ, ತಡಿಯಮ್ಮ ಬರ್ತೀನಿ. ಯಪ್ಪ ಹೇಳಪ್ಪ. ಈ ಅಮ್ಮ ಇಲ್ಲಿ ಕಳ್ಸ್ಬಿಡು. ಏಯ್ ಬೇಡ, ಯಾರಾದ್ರೂ ಹಸು ಕರು ದೂರ ಮಾಡ್ತಾರೇನೋ. ನನ್ ದೂರ ಮಾಡಿ ಮನೆ ಒಳಗಡೆ ನೀನ್ ಅಬ್ನೇ ಹೋಯ್ತ್ಯ. ತಾಯಿ ಮಕ್ಕಳು ದೂರ ಮಾಡಿದ್ರೆ ಆ ಪಾಪ ನಮ್ಮ ಸುತ್ಕೊಳ್ಳೋದೇನೋ. ಬಂದ್ರು ಬರ್ತದೆ, ಕಳ್ಸೋ. ನನ್ನ ಮಾತು ಕೇಳೋ. ನಾನ್ ಸುಮ್ಮನೆ ಸಿಟ್ಟಿಸ್ಬಾರ್ದು, ಮಕ್ಕೂದ್ ಮೂಗುದಿಸ್ಬಿಡ್ತೀನಿ. ಕೇಳ್ತಾ ಇಲ್ಲ, ಈ ಮಗುನ ಎಲ್ಲಾರು ಕರ್ಕೊಂಡು ಮಾರ್ಬಿಟ್ಟು ಒಬ್ಳೆ ಬರಮ್ಮ. ಪೂಜಾರಿ, ಹಸು ಇದ್ದ ಕಡೆ ಕರು ಇದ್ದಾಗೆ, ಕರು ಇದ್ದ ಕಡೆ ಅಯ್ಯೋ ಪಾಪ ಅನ್ಸುತ್ತೆ. ಅಮ್ಮನೂ ಇರಬೇಕಲ್ಲ ಪೂಜಾರಿ. ನೀವು ಕೊಡುವ ಊಟದಲ್ಲಿ ಅರ್ಧ ಭಾಗ ಊಟವನ್ನು ಕೊಟ್ಟುಕೊಂಡು ನನ್ನ ಕಂದನ ಹೋಗ್ಲಿ ಬಿಡು. ಆ ಯಮ್ಮನ್ ಕೊಡೋ ಊಟದಲ್ಲಿ ಆ ಮಗುಗೂ ಕೊಡ್ತಾಳಂತೆ. ಮನೇಲಿ ನಾನ ನೀನ ನಮ್ ಸಿಟ್ಟು ಬರುತ್ತೆ. ಒಂದು ಗಳಿಗೆ ಯಾವುದೇನು ಕೊಟ್ಟರೆ ಈ ನನ್ನ ಕಂದನನ್ನು ಯಾರಾದ್ರೂ ಮನೆ ಇರಿಸಿ ಬರುವಿಲ್ಲ. 12 ಗಂಟೆ ಅಲ್ಲಿ ಲೇ ದಂಡಪಾಲ, ಆ ಯಮ್ಮನ್ಗೆ ಏನು ಗೊತ್ತಾಗಲ್ವಂತೆ. ನೀನೇ ಕರ್ಕೊಂಡೋಗಿ ಆ ಮಗುನ್ ಎಲ್ಲಾರ ಮಾರ್ಸ್ಬಿಟ್ಟು ಆ ಯಮ್ಮನ್ ಮಾತ್ರ ಕರ್ಕೊಂಬ, ಆಯ್ತಾ? ಜೋಕೆ ನೀವು ಹುಷಾರ, ಅವಂಗ್ ಜರ್ ಬಂದ್ ಹೋಗ್ಕೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಮಾಡ್ಬಿಟ್ಟು ಹೊತ್ಕಳಮ್ಮ ಮಗವ ಎತ್ಕಳಮ್ಮ ಕಸವ ಮಗ ತಗೊಂಡು ತಿಪ್ಪಿಗೆ ಎಷ್ಟು ಬಿಡೋದು, ನಾನು ಕಸ ತಗೊಂಡ್ ಮಾರ್ಕ ಬರೋದು. ನನ್ ತಾಯಿ ಬಾರಮ್ಮ ಹಂಗೆ ಹೋಯ್ತವ್ರಿ. ಅಡಿ ಅಡಿ ಅಕ್ಸ ಹೊಡಿತ ಪಕ್ಕ. ಅಮ್ಮ ಅದುವೇ ಇಡೀ ಅನ್ನವ ನೀಡಿ ನೀರನ್ನು ಕೊಟ್ಟು ಪ್ರಾಣವನು ಉಳಿಸಮ್ಮ, ನಮ್ಮಮ್ಮ ಪ್ರಾಣವನು ಉಳಿಸಮ್ಮ, ತಾಯಿ ಪ್ರಾಣವನು ಉಳಿಸಮ್ಮ. ಉಪವಸವೆಂಬ ಘರಗಸದಿಂದ ಆತ್ಮ ಗೌರವ ಅಳಿದು ತಾಯೇ ಹರಿ ವಿಚಾರೇ. ಉಪವಸವೆಂಬೋ ಘರಗಸದಿಂದ ಆತ್ಮ ಗೌರವ ಅಳಿದು ತಾಯೇ, ಅಯೋಧ್ಯನೆಂದು ತಿಳಿದರು ಸರಿಗೆ ಅನ್ನವ ನೀಡಮ್ಮ, ನಮ್ಮಮ್ಮ ಅನ್ನವ ನೀಡಮ್ಮ, ತಾಯಿ ಅನ್ನವ ನೀಡಮ್ಮ. ಅಮ್ಮ ಅದುವೇ ಇಡೀ ಅನ್ನವ ನೀಡಿ ನೀರನ್ನು ಕೊಟ್ಟು ಸಹನವ ನುಡಿಸಮ್ಮ, ನಮ್ಮಮ್ಮ ಸಹನವ ನುಡಿಸಮ್ಮ, ತಾಯಿ. ಸಾವಿಗೆ ನಾನು ಹೆದರುವನಲ್ಲ, ಸಾವಿಗೆ ನಾನು ಹೆದರುವನಲ್ಲ, ಸಾವಿಗೆ ನಾನು ಹೆದರುವನಲ್ಲ, ಸಾವಿಗೆ ನಾನು ಹೆದರುವನಲ್ಲ, ಕಾನನಾಳುಗಳು ಬಂದು ಹಾಗೆನ್ನುವೆ ನಮ್ಮಮ್ಮ ಹಾಗೆನ್ನುವೆ ತಾಯಿ ಹಾಗೆನ್ನುವೆ ಅಮ್ಮ ಅದುವೇ ಇಡೀ ಅನ್ನವ ನೀಡಿ ನೀರನ್ನು ಕೊಟ್ಟು ಸಹನವ ನುಡಿಸಮ್ಮ, ನಮ್ಮಮ್ಮ ಸಹನವ ನುಡಿಸಮ್ಮ. ಭಾದಿ ಭಿಕ್ಷಾಂದೇಹಿ, ಭಾದಿ ಭಿಕ್ಷಾಂದೇಹಿ.
ಮಾಡಿರುವಂತೆ ಕಾಣುತ್ತಿರುವುದಲ್ಲ. ಈ ಅನ್ನವನ್ನು ನೀಡೋಣವೆಂದರೆ ಅನ್ನವಲ್ಲವು ಎಂದಲಾಗಿರುವುದಿಲ್ಲ. ಪೂಜ್ಯರೇ, ಈ ಅನ್ನವನ್ನು ನೀಡೋಣವೆಂದರೆ ಅನ್ನವಲ್ಲವು ಎಂದಲಾಗಿರುವುದಲ್ಲ. ಪೂಜ್ಯರೇ, ಅಮ್ಮ, ಹಸುವಿಗೆ ಅನ್ನ ಬೇಕು ತಾಯಿ, ದಾಹವಾದರೆ ಜಲ ಬೇಕು ತಾಯಿ, ಮಾನ ಮುಚ್ಚಿಕೊಳ್ಳಲು ಬಟ್ಟೆ ಬೇಕು ತಾಯಿ, ಅದನ್ನೇ ಕೊಡುವರಾಗಿ ತಾಯಿ. ಈ ದಿವಸ ಅದನ್ನು ಊಟ ಮಾಡಿ ಈ ಪಾಪಿ ಹೊಟ್ಟೆಯನ್ನು ಹೊಡಿತೇನೆ. ಪೂಜ್ಯರೇ, ಈ ಅನ್ನವನ್ನು ಊಟ ಮಾಡಿ ತೃಪ್ತಿ ಪಡುವರಾಗಿ. ಪೂಜ್ಯರೇ, ಹಾಗೆ ಆಗಲಿ. ಆಹಾ ಪರಮಾತ್ಮ, ಈ ದಿವಸ ಈ ಅನ್ನವಾದರೂ ಸಿಕ್ಕಿತ್ತಲ್ಲ, ಇದನ್ನು ಊಟ ಮಾಡಿ ಈ ದಿವಸ ಕಾಲನ್ನು ಕಳೆಯುತ್ತೇನೆ. ಪರಮಾತ್ಮ, ನಮ್ಮ ಮಂಜದ ಕೆಲಸ ಮಾಡಕ್ ಮಾಡಿಕೊಂಡಿದ್ವಲ್ಲ ಯಮ್ಮ ದೋಸೆನ ಊಟ ಕೊಟ್ಟಿದ್ವಲ್ಲ, ಇವ ಹಿಂಗ್ ಕೊಟ್ಬಿಟ್ಟವ್ರಿ. ಅಲ್ಲ ಕಣೋ, ಇವ್ ನೋಡಿದ್ರೆ ಸಿಗದ್ರೆ ಎರಡಾಳ ಆಯ್ತಾನೆ. ನಮ್ಮ ಅಕ್ಕ ಹೇಳ್ತಾ ಇದ್ಲು ಎಂಡಿಂಗ್ಸ್ ಅಂತ ಭಿಕ್ಷೆ ಬೇಡ್ಕೊಂಡು ತಿಂತ ಗೊತ್ತಾವ. ಸ್ವಾಮಿ, ನನ್ನನ್ನು ಕೂಲಿಗೆ ಹಾಗೆ ಯಾರು ಇರಿಸಿಕೊಳ್ಳುವುದಿಲ್ಲವಲ್ಲ ಸ್ವಾಮಿ, ಹೇಳ್ತಾನೆ ಮಾಡಲಿ. ನಮ್ಮ ಬಾಳೆ ತೋಟದಲ್ಲಿ ಕೆಲಸ ಕೊಟ್ರೆ ಬೇಡ. ನಾನು ಈ ಹಜುವಿಗೆ ಹಾಗೆ ನಿಮ್ಮ ಬಾಳೆ ತೋಟದಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿರ್ತೇನೆ ಸ್ವಾಮಿ. ಆಳು ಗಟ್ಮುಟ್ಟಾಗ ಅವನೇ ನೋಡು, ನಮ್ಮ ಮನೇಲಿ ಇಸ್ಕೊಂಡ್ಬಿಡ ಬಾಳೆ. ಕಳ್ಳೋ ಸುಳ್ಳೋ ಮನೆಯಾಳ್ಳೋ ಯಾಕಪ್ಪ ಬೇಕು, ಬಾಡ್ಕಣಪ್ಪ. ಒಂಚೂರು ತಲೆ ಐತೆ. ಹಂಗಲ್ಲಪ್ಪ, ನೀನ್ ಯಾರು ಏನು ಅಂತ ಗೊತ್ತಿಲ್ಲ, ಹೆಂಗಪ್ಪ ಕೆಲಸ ಕೊಡೋದು? ಸ್ವಾಮಿ, ಹಾಗೆ ಆಗಲಿ. ನಿಮಗೆ ಏನ್ ಮಾಡಬೇಕು ಸ್ವಾಮಿ ಅದರಂತೆ ಹೇಳಿ. ನೀನ್ ಏನಾದ್ರೂ ಒಂದು ಕರಾರು ಪತ್ರವನ್ನು ಬರ್ತೀನಿ, ನಿನಗೆ ಕೆಲಸ ಕೊಡ್ತೀನಿ. ಹಾಗೆ ಆಗಲಿ ಸ್ವಾಮಿ. ಇಲ್ಲಿ ಕರಾರು ಪತ್ರವನ್ನು ಕೊಡುವರಾಗಿ. ಈ ಕರಾರು ಪತ್ರ ಇಲ್ಲೇ ತಡಿ, ಇದ್ರಲ್ಲೇ ಬರ್ದ್ಬಿಡ್ತೀವಿ ಸಾ. ಈ ಕಳಿಂಗ ನಗರದ ಗೊರವಯ್ಯನು ಬರೆದುಕೊಟ್ಟ ಕರಾರು ಪತ್ರವೇನೆಂದರೆ, ಈ ಪಟ್ಟಣದ ರಾಮಾಜೇಶ್ವರ ತೋಟದಲ್ಲಿ ನಾನು ಹಾಳಾಗಿರ್ತೇನೆ. ಈ ತೋಟದಲ್ಲಿ ಏನಾದರೂ ಕಳವಾದಲ್ಲಿ ಅವರನ್ನು ಹಿಡಿದು ಅವರ ಹಸ್ತಗಳನ್ನು ಕತ್ತರಿಸಿಕೊಳ್ತೇನೆ. ಸಿಕ್ಕದ ಹೋದ ಪಕ್ಷದಲ್ಲಿ ಇದು ಈ ನನ್ನ ಹಸ್ತಗಳನ್ನು ಕತ್ತರಿಸಿಕೊಡ್ತೇನೆ. ಇದು ತೆಗೆದುಕೊಳ್ಳುವರ ಹಾಗೆ ಸ್ವಾಮಿ. ನಿಂಗೊಂದು ನಂಗೊಂದು ಬಿಡಪ್ಪ. ಇಲ್ಲಿ ಲೋ ದಂಡಪಾಲ, ಓದ ಬಡ್ಡಿ ಮಗ ನಂಗೆ ಇಸ್ಕೊಂತವ್ನಿ. ಈ ಅಪ್ಪ ಬರ್ದೇನೆ ನನಗೆ ಓದಿರೋ ನಾನು ನನ್ನ ಸುಲೋಚನ ಮನೇಲೆ ಮರ್ಬಿಟ್ಟು. ನಂಗೆ ಗೊತ್ತಿರೋದು ನೀನೇ ಒಂಚೂರು ಓದ್ ಹೇಳೋ. ನಂಗೆ ಗೊತ್ತಿರೋದು ನಿನ್ ಬಾಳ್ ನಂಗೆ ಗೊತ್ತಿಲ್ಲ. ಯಪ್ಪ ಹೇಳಪ್ಪ. ಯಪ್ಪ ಏನಪ್ಪ ಅದು? ನಾನು MBBS 4 ಸರಿ ಪಾಸ್ ಆಯ್ತೀನಿ. ಸುಮ್ಮನೆ ಹೇಳಪ್ಪ, ಅದಕ್ಕೆ ಎಮ್ಮೆ ಕಾಯ್ತಾ ಇರೋದು. ಯಾರು ಕೇಳಿಸ್ಕೊಂಡಿಲ್ಲ ತಾನೇ? ನೀನ್ ಕೇಳಿಸ್ಕೊಂಡಿ ಕಣಪ್ಪ ಮನ್ಯಾಳ. ಕಾ ಕಿಳಿ ಕಾ ಕಣ ಸರಿಯಾಗಿ ಓದು ಅಲ್ವಾ? ಕಾಕ ಕಳಿಂಗ ದೇಶದ ಗೊರಸೆಯನಾದ ನಾನು. ಕಳಿಂಗ ದೇಶದ ಗೊರವಯ್ಯನಾದ ನಾನು. ಗೊರಸೆಯ ಅಲ್ವಾ? ಗೊರವಯ್ಯ. ಗೊರಸೆಯ ಅನ್ಕೊಂಡ್ಬಿಟ್ಟಿದ್ದೇನೆ ನಿನ್ನ. ಗೊರಸೆಯ ಅದು ಗೊರವಯ್ಯ ನಾನು. ಬರೆದು ಕೊಡುವ ಕಂಕಣ ಪತ್ರ ಏನೆಂದರೆ, ಅದು ಕರಾರು ಪತ್ರ ಸ್ವಾಮಿ. ಕರಾರು ಪತ್ರ ಕಣೋ. ಕಂಕಣ ಪತ್ರ ಅದು ಕರಾರು ಪತ್ರ. ಕರಾರು ಪತ್ರವೇನೆಂದ್ರೆ ಯಪ್ಪ, ನಾಮ ಜೋಯಿಸರ ತೋಟದಲ್ಲಿ. ಅಪ್ಪ ಅಂತ ಆಯ್ತಾ? ನೀನ್ ನಮ್ಮ ಅಪ್ಪ ಅಲ್ವೇನೋ? ನಾನ್ ನಿಮ್ಮ ಅಪ್ಪನೇ ಅಲ್ಲಿಲ್ವಲ್ಲ. ಆಯ್ತು. ನಾಮ ಜೋಯಿಸರ ತೋಟದಲ್ಲಿ. ನಾನೇ ರಾಮ ಜೋಯಿಸ. ನಾಮ ಜೋಯಿಸ ತೋಟದಲ್ಲಿ ನಾನು ಹಳ್ಳದಲ್ಲಿ ಕೆಲಸ ಮಾಡುವೆನು. ಹಳ್ಳದಲ್ಲಿ ಗಣಪ ಆಳಾದಲ್ಲಿ ಕೆಲಸ ಮಾಡುವೆನು ಕಣೋ. ಹಳ್ಳದಲ್ಲಿ ನಾನು ಹಳ್ಳದಲ್ಲಿ ಹಾಳಾಗಿ ಕೆಲಸ ಮಾಡುವೆನು. ಹಾಳಾಗಿ ಕೆಲಸ ಮಾಡುವೆನು. ಅದು ಈ ಹಳ್ಳದಲ್ಲಿ ಅಂತ ಬರ್ತಾವ. ನೀ ಏನ್ ಹೇಳ್ತೀಯ? ಕರೆಕ್ಟು. ಹಾಳಾಗಿ ಕೆಲಸವನ್ನು ಮಾಡುವೆನು. ಮುಂದಕ್ಕೆ ಹೋದು. ಈ ಒಂದು ವೇಳೆ ಈ ತೋಟದಲ್ಲಿ ಯಾರಾದರೂ ಕಳ್ಳವಾದಲ್ಲಿ ಅವರನ್ನು ಹಿಡಿದು ತಬ್ಬಿಕೊಳ್ಳುವೆನು. ಅವರನ್ನು ಹಿಡಿದುಕೊಂಡು ಕೈಯನ್ನು ಕತ್ತರಿಸುವೆನು. ನಮ್ಮಪ್ಪ ತಬ್ಕೊಂಡ್ ನಾನು ನೋಡ್ಬಿಟ್ಟು ಅದೇ ಬರ್ತದೆ. ಅವರನ್ನು ಹಿಡಿದು ಅವರ ಕೈಕಾಲುಗಳನ್ನು ಕಡಿದು ಕೊಡುವೆನು. ಅವರು ಸಿಕ್ಕದೆ
ಸಿಕ್ಕದೆ ಹೋದ ಪಸದಲ್ಲಿ ನಿನ್ನ ಕೈಯನ್ನೇ ಕಡಿಯುವೇನು? ನನ್ನ ಕೈಯನ್ನೇ ಪತ್ರ ಬರೆದ ಅವನಲ್ವೇನೋ, ನಿನ್ ಕೈಯೆಲ್ಲ ಅವನ ಕೈಯನ್ನೇ ಕಡಿದು ಕೊಡು. ಅದ್ ಹಂಗಲ್ಲ, ನಿನ್ಗೆ ಅರ್ಥ ಆಗಲ್ಲ. ಕೈಲ ಸಿಕ್ತಾ ಇದ್ರೆ ಅವನ ಕೈಯಲ್ಲಿ ನನ್ನ ಕೈ ಬರ್ತಾ ಇಲ್ವಾ? ನಾನ್ ನಾಟಕ ಮಾಡ್ತಾ ಇದ್ದೀನಿ ಅನ್ನೋ ಕಾಣಿಸ್ತದೆ. ಬೈಲಿ ಈ ಕರಾರ್ ಪತ್ರ ತಗೊಂಡೋಗಿ ನಾಟಕ ಮಾಡ್ತಾ ಇದ್ದೀನಿ. ಈ ಕರಾರ ಪತ್ರ ತಗೊಂಡೋಗಿ ಬಿಗಿಯಾಗಿ ಟ್ರಿಂಕಲ್ ಮಾಡ್ತೀನಿ. ಆ ಯಪ್ಪನ್ ಕರ್ಕೊಂಡೋಗಿ ಬಾಳೆ ತೋಟಲ್ಲೆಲ್ಲ ತೋರಿಸಿ ಗಟ್ಟುಮುಟ್ಟಾಗಿರೋದೊಂದು ಆರೆ ಪಿಕಾಸಿ ಕೊಡು, ಚೆನ್ನಾಗಿ ಅಗಸು, ಕೆಲಸ ಮಾಡು. ಮಾತಾಡಕ್ ನಂಗೆ ಟೈಮ್ ಇಲ್ಲ, ಬರ್ತೀನಿ. ಆರೆ ಪಿಚಾಚಿ ಎಲ್ಲಿ ಬರ್ತತಿ? ಆರೆ ಪಿಚಾಚಿ ಆಯ್ತಾ? ನಮ್ಮ ಅಪ್ಪ ಹೇಳೋದ? ಯೋ ಇದೆಲ್ಲ ನಂದೇಯ. ಬೆಳಿಗ್ಗೆ ಮಾತ್ರ ಪಕ್ಕ ಹೊಡಿತಾರೆ ನೋಡು. ಇದೇ ಪಿಚಾಚಿ ಕೊಡೋರು ಹಾಗೆ ಸ್ವಾಮಿ. ಇದು ಹಿಡ್ಕೊಂಡು ಏನ್ ಮಾಡ್ತೀಯಾ? ಇದನ್ನು ಇಲ್ಲಿ ಗುಂಡಿಯನ್ನು ಹೊಡೆದು ಬಾಳೆನೂ ಹಾಕುತ್ತೀನಿ. ನೋಡು, ಬುಟ್ಟ ಆದ್ಮೇಲೆ ಏನ್ ಮಾಡ್ತೀಯಾ? ಬಾಳೆಗೊನೆ ಬುಟ್ಟ ಆದ್ಮೇಲೆ ಯಾರಿಗೂ ಕೊಡಬಾರ್ದು. ಇಲ್ಲ ಸ್ವಾಮಿ. ಇವಾಗ ಒಂದ್ ಕೆಲ್ಸ ಮಾಡು, ಇದೆಲ್ಲ ತೆಗ್ದಾದ್ಮೇಲೆ ನಮ್ಮ ಅಪ್ಪನ್ ತೆಗೆದು ಬಿಡ್ತೀನಿ, ಮುಚ್ಚಿಬಿಡೋಣ ಅದ್ರೊಳಗಡೆ. ಬಲೆ ಮಾತಾಡ್ತಾನೆ ನೋಡು. ಈ ನಾಟಕ ನಮ್ಮ ಅಣ್ಣ ಹೇಳೋನೆ, ನಗಬಾರ್ದು ಗೊತ್ತಾ? ತೆಗೆದು ಸ್ವಲ್ಪ 6-3 ತೆಗಿಬೇಡ, ಅವ್ನು ಉದ್ದವನೇ 7 ತೆಗಿ ಆಯ್ತಾ? ಮತ್ತೆ ಅವ್ನು ಜಾಸ್ತಿ ಮಾತಾಡ್ತಾನೆ, ತಲೆ ಹತ್ರ ಕೊರ್ದು ಬಿಡು ಒಳಗಡೆ ಆಯ್ತಾ? ಪಿಚಾಚಿ ತಗ ಬರಲ್ಲ? ಹಾಗಬಹುದು ಸ್ವಾಮಿ. ನಿಂಗ ಅಡ್ಡ ಬಿದ್ದು ಬಿಡ್ತೀನಿ ದೇವ್ರು. ಸ್ವಲ್ಪ ದೊಡ್ಡದಾಗ ತೆಗೆದು ಬಿಡು ಆಯ್ತಾ? ಹಾಗೆ ಆಗ್ಲಿ ಸ್ವಾಮಿ. ತೆಗಿ. ತೋಟ ಸಿಗಿಸ್ಬಿಡ್ರಿ. ಇಂಥ ತೋಟವಾದ್ದರಿಂದಲೇ ಈ ಪಟ್ಟಣದ ರಾಮಾಜೇಶ್ವರರು ನನ್ನಲ್ಲಿ ಕರಾರ ಪತ್ರವನ್ನು ಬರೆಸಿಕೊಂಡಿರುವುದು. ಇರಲಿ, ಈ ತೋಟವನ್ನು ಒಂದು ಸಾರಿ ನೋಡಿಕೊಂಡು ಬರುತ್ತೇನೆ. ರಚಿಸುವ ತಂತ್ರವನೀಗ ದರಳನ್ನು ಮಾರಿಪೆ ಬೇಗ. ರಚಿಸುವ ತಂತ್ರವನೀಗ ದರಳನ್ನು ಮಾರಿಪೆ ಬೇಗ. ಹಸನ ಒಗೆದು ಮಡಿಯನ್ನು ಮಾಡಿ, ಹಸನ ಒಗೆದು ಮಡಿಯನ್ನು ಮಾಡಿ, ಹೊಸ ಮಡಿವಾಳಿಯ ಸೃಷ್ಟಿಪೆನೋ, ಹೊಸ ಮಡಿವಾಳಿಯ ಸೃಷ್ಟಿಪೆನೋ, ಹೊಸ ಮಡಿವಾಳಿಯ ಸೃಷ್ಟಿಪೆನೋ. ಭ್ರಷ್ಟನಾದ ದಂಡಪಾಲನು ಮತ್ತು ಚಂದ್ರ ಆಸೆಯೋ ತನ್ನ ಮಗನನ್ನು ಮಾರಲು ಇತ್ತಲೇ ಬರುತ್ತಿರುವರು. ಈಗ ನನ್ನ ಮಾಯದಿಂದ ಓರ್ವ ಮಡಿವಾಳಿಯನ್ನು ಸೃಷ್ಟಿಸಿ ಆತನ ಮನೆಯಲ್ಲಿ ಕತ್ತಗಳನ್ನು ಕಾಯುವಂತೆ ಮಾಡುತ್ತೇನೆ. ತಕ್ಕ ಸಮಯವಾಗಿದ್ದು